Hello and welcome back to Sandpoint Institute Belagavi. This is Priyanka. Hope you are doing good. And yesterday only, that is on 10th December 2024, KPSC's BBMP, WRD and PWD exam date got announced. Okay. And many of you are messaging me asking that, ma'am, how to plan the study plan accordingly. So that is what I am discussing today. So I won't be spending much time on the study like exam timetable. Anyways, we will be going through the exam timetable now, and after that I will be discussing the study plan accordingly. So ನೀವು ಫ್ರೆಶರ್ ಈಗ ಸ್ಟಾರ್ಟ್ ಮಾಡೋದಿತ್ತ ನೀವು ಯಾವ ಥರ ಓದಬೇಕು, ಸೊ ನೀವು ಆಲ್ರೆಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದಿರಂದ್ರೆ ನೀವು ಯಾವ ಟೈಪ್ ಕಂಟಿನ್ಯೂ ಮಾಡಬೇಕು, ನೀವು ಆಲ್ರೆಡಿ ಸ್ಟಡಿ ಮಾಡಿ ಸಿಲೆಬಸ್ ಮುಗಿಸಿದ್ರಂದ್ರೆ ರಿವಿಷನ್ ಯಾವ ಟೈಪ್ ಮಾಡಬೇಕು. ಸೊ ಆಲ್ ದಟ್ ಐ ವಿಲ್ ಬಿ ಡಿಸ್ಕಸಿಂಗ್ ವೆರಿ ಮಚ್ ಇನ್ ಡೀಟೇಲ್. ಯಾಕಂದ್ರೆ ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಆಯಿತು, all that is fine, but now you need to be ready for the exams, right? Isn't it? You are the upcoming AEs as well as JEs. So that's the reason how you have to plan the future days ahead that I will be discussing. So ಇದ್ರೊಳಗೆ ಮೇನ್ ಏನೈತೆ ಅಂದರೆ ನೋಟಿಫಿಕೇಶನ್ ಯಾವಾಗ ಬಂದಿತ್ತು, ಇನ್ ದ ಮಂತ್ ಆಫ್ ಮಾರ್ಚ್. ಓಕೆ, ಸೊ ಇಲ್ಲಿವರೆಗೂ ಎಕ್ಸಾಮ್ ಆಗುವವರೆಗೂ ಇಟ್ ವಿಲ್ ಟೇಕ್ ಸಮ್ವೇರ್ ಅರೌಂಡ್ 10 months ಆಫ್ ಟೈಮ್. ಸೊ ಆ ನೋಟಿಫಿಕೇಶನ್ ಬಂದಾಗ ಓದಂದ್ರೂ ಓದೋದಿಲ್ಲ. ಈಗ ನೀವು ಏನಂತ ಕೇಳ್ತೀರಿ, ಮ್ಯಾಮ್ ದ ಟೈಮ್ ಈಸ್ ವೆರಿ ಶಾರ್ಟ್, ಹೌ ಐ ಹ್ಯಾವ್ ಟು ಪ್ಲಾನ್. So don't worry about all those things. I will be discussing very much in detail. So before discussing the study plan, first I will be discussing about the timetable which is released by the KPSC. So let's go through KPSC website only. I will be discussing in detail so that it will be helping for the freshers as well. So idu nodri, this is the official KPSC website. So idrolaga niಮಗೆ timetable available ಐತಿ. So you just need to click the first link. So you can see this detailed PDF. So idrolaga ಅವರು ಏನು ಮಾಡ್ಯಾರು, ಜಾನ್ ಮಂತ್ ಒಳಗೆ ಯಾವ್ದ್ಯಾವ್ದು ಎಕ್ಸಾಮ್ಸ್ ಅದಾವು, ಫೆಬ್ ಒಳಗೆ ಯಾವ್ದ್ಯಾವ್ದು ಅದಾವು, ಆಮೇಲೆ ಮಾರ್ಚ್ ಒಳಗೆ ಯಾವ್ದ್ಯಾವ್ದು ಅದಾವು. ಸೊ ವೆರಿ ಡೀಟೇಲ್ ಟೈಮ್ ಟೇಬಲ್ ಅವರು ರಿಲೀಸ್ ಮಾಡ್ಯಾರು. ಆ್ಯಂಡ್ ಒನ್ ಥಿಂಗ್ ಐ ವಾಂಟ್ ಟು ಮೇಕ್ ಇಟ್ ಕ್ಲಿಯರ್ ಬಿಫೋರ್ ದ ಸ್ಟಾರ್ಟ್ ಆಫ್ ದಿಸ್ ವಿಡಿಯೋ ದಟ್ ಐ ವಿಲ್ ಬಿ ಗಿವಿಂಗ್ ಮೋರ್ ಇಂಪಾರ್ಟೆನ್ಸ್ ಆನ್ BBMP, WRD ಆಸ್ ವೆಲ್ ಆಸ್ PWD, AEE ಎಕ್ಸಾಮ್ಸ್. ಓಕೆ, ಸೊ ಈಗ ನಾವು ನೋಡಿದ್ರೆ ದಿಸ್ ಇಸ್ ವಾಟ್ ಇಸ್ ದ PDF. ಓಕೆ, ಸೊ ಯು ಕ್ಯಾನ್ ಜಸ್ಟ್ ಸಿ ದಿಸ್ ಇಸ್ ದ PDF. ಸೊ ಇಲ್ಲಿ ಅವ್ರು ಏನು ಮೆನ್ಷನ್ ಮಾಡ್ಯಾರು, ನೋಟಿಫಿಕೇಶನ್ ಡೇಟ್ ಅಂತ ಮೆನ್ಷನ್ ಮಾಡ್ಯಾರು. ಸೊ ದೀಸ್ ಆರ್ ದ ನೋಟಿಫಿಕೇಶನ್ಸ್ ವಿಚ್ ಹ್ಯಾಪನ್ಡ್. ಓಕೆ, ಮಾರ್ಚ್ ಒಳಗಾಗಿತ್ತು ಅಂತ ನಾನು ನಿಮ್ಗೆ ಹೇಳಿದ್ನಿ. ಸೊ ಆ್ಯಂಡ್ ಆಲ್ಸೋ ದಿಸ್ ಇಸ್ ಫಾರ್ ದ ಹೈದರಾಬಾದ್ ಕರ್ನಾಟಕ ನೋಟಿಫಿಕೇಶನ್. ಸೊ ಸಪ್ರೇಟಾಗಿ ಆಗಿದ್ವು. ಸೊ ಅದರದ ಪ್ರಕಾರ ಇಲ್ಲಿ ನೋಡೋಣ, ಬಟ್ ಡೋಂಟ್ ವರಿ ಅಬೌಟ್ ದಟ್. ಎನಿವೇಸ್ ಐ ಹ್ಯಾವ್ ರಿಟರ್ನ್ ಹಿಯರ್ ಆಲ್ಸೋ. ಓಕೆ, ಸೊ ಇದು ದಟ್ ಈಸ್ BBMP ಆ್ಯಂಡ್ WRD. ಸೊ ಎರಡೂ ಸೇರಿ ಒಂದ ಕಂಪಲ್ಸರಿ ಕನ್ನಡ ಎಕ್ಸಾಮು, ಒಂದ GS ಎಕ್ಸಾಮ್ ಕಂಡಕ್ಟ್ ಮಾಡೋರದವರು. ಸೊ ಇದನ್ನವರು ನೋಟಿಫಿಕೇಶನ್ ಒಳಗೂ ಹೇಳಿದರು. ಸೊ ಈ ಪರ್ಟಿಕ್ಯುಲರ್ PDF ಒಳಗೆ ಅದರ್ ಜಾಬ್ಸೂ ಅದಾವು, ಬಟ್ ಆಸ್ ಐ ಟೋಲ್ಡ್ ಯು ಐ ವಿಲ್ ಬಿ ಮೆನ್ಷನಿಂಗ್ ಆರ್ ಡಿಸ್ಕಸಿಂಗ್ ಮೋರ್ ಅಬೌಟ್ BBMP, WRD ಆಸ್ ವೆಲ್ ಆಸ್ PWD, AEE ಓನ್ಲಿ. ಓಕೆ, ಸೊ ಇದು ಫಸ್ಟ್ ನೋಡಿದ್ವಿ ಅಂದ್ರೆ 18th January ದಿವಸ. ಸೊ ದೇ ಆರ್ ಕಂಡಕ್ಟಿಂಗ್ ಕಂಪಲ್ಸರಿ ಕನ್ನಡ ಎಕ್ಸಾಮ್. ಸೊ BBMP, WRD, AE ಎಂಟೈರ್ ಕರ್ನಾಟಕ, ನಾನ್ HK ಅಥವಾ RPC ಅಂತೀವಿ ನಾವು. ಸೊ ಎಂಟೈರ್ ಕರ್ನಾಟಕ, ನೀವೀಗ ಹೈದರಾಬಾದ್ ಕರ್ನಾಟಕ ರೀಜನ್ಗೆ ಬಿಲಾಂಗ್ ಆಗ್ತಿದ್ರೆ, ದಟ್ ಈಸ್ ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಬೀದರ್ ಇದ್ರೆ ಅಂದ್ರೆ, ಸೊ ನೀವು ಯು ಆರ್ ಎಲಿಜಿಬಲ್ ಫಾರ್ ದಿಸ್, ದಟ್ ಈಸ್ ಎಂಟೈರ್ ಕರ್ನಾಟಕ ಎಕ್ಸಾಮ್ ಆಸ್ ವೆಲ್ ಆಸ್ HK ಎಕ್ಸಾಮ್ಗೆ ಏನವ್ರು ಇನ್ನೊಂದು ಕಂಡಕ್ಟ್ ಮಾಡೋರದಲ್ಲ, ದ್ಯಾಟ್ ಡೇಟ್ಸ್ ಆಲ್ಸೋ ಐ ವಿಲ್ ಬಿ ಶೋಯಿಂಗ್ ಫರ್ದರ್. ಸೊ ಅದಕ್ಕೂ ನೀವು ಎಲಿಜಿಬಲ್ ಅದೇರಿ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಇನ್ ದಿಸ್. ಮ್ಯಾಮ್ ನಾವು HK ರೀಜನ್ ಕದೀವು, ಅಲ್ಲಷ್ಟೇ ಎಕ್ಸಾಮ್ ಅಟೆಂಡ್ ಮಾಡ್ತೀವತ್ತೇನಿಲ್ಲ. ಸೊ ಎರಡಕ್ಕೂ ನೀವು ಎಲಿಜಿಬಲ್ ಅದೇರಿ. ಸೊ ರಿಮೆಂಬರ್ ದಟ್. ಓಕೆ, ಸೊ ದಿಸ್ ಇಸ್ ದ ಕಂಪಲ್ಸರಿ ಕನ್ನಡ ಎಕ್ಸಾಮ್. ಆ್ಯಂಡ್ ಆಲ್ಸೋ ಇಫ್ ಯು ಹ್ಯಾಡ್ ಪಾಸ್ ದ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಅರ್ಲಿಯರ್, ಸೊ ಪ್ರೀವಿಯಸ್ ಎಕ್ಸಾಮ್ಸ್ ಒಳಗೆ ನೀವು ಇದು ಎಕ್ಸಾಮ್ ಪಾಸ್ ಆಗಿದ್ರೆ ಅಂದ್ರೆ ದೆನ್ ಯು ನೀಡ್ ನಾಟ್ ರೈಟ್ ದ ಎಕ್ಸಾಮ್ ಅಗೇನ್ ಹಿಯರ್. ಓಕೆ, ಸೊ ದ್ಯಾಟ್ ಈಸ್ ಫೈನಲ್. ಬಟ್ ನೀವು ಯಾವುದೂ ಎಕ್ಸಾಮ್ ಅಟೆಂಡ್ ಮಾಡಿಲ್ಲ ಗೌರ್ಮೆಂಟ್ ಎಕ್ಸಾಮು, ಸೊ ಇನ್ನು ನೀವು ಅಟೆಂಡ್ ಮಾಡ್ಬೇಕಂತೀರಿ, ಅಥವಾ ಮೊದಲೇದ ಎಕ್ಸಾಮ್ಸ್ ಒಳಗೆ ಫೇಲ್ ಆಗಿದ್ರೆ ಅಂದ್ರೆ then this exam is for you. So you have to compulsory write the compulsory Kannada exam and you have to pass it. So ಅದು ಪಾಸ್ ಆದ್ರೆ ಅಷ್ಟೇ ನೀವು ಫರ್ದರ್ ಇವ್ಯಾಲ್ಯೂಯೇಷನ್ ಆಫ್ ದ ಜನರಲ್ ಸ್ಟಡೀಸ್ ಆಸ್ ವೆಲ್ ಆಸ್ ಟೆಕ್ನಿಕಲ್ ಪೇಪರ್ಗೆ ಎಲಿಜಿಬಲ್ ಆಗ್ತೀರಿ. ಇಲ್ಲ ಅಂದ್ರೆ ನಿಮ್ದು ಪೇಪರ್ ಅವ್ರು ಇವ್ಯಾಲ್ಯೂಯೇಟ್ ಮಾಡೋದಿಲ್ಲ, ಸೊ ನಿಮ್ದು ರಿಸಲ್ಟ್ ಬರೋದಿಲ್ಲ. ರಿಮೆಂಬರ್ ದಟ್. ಓಕೆ, ಸೊ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಅಂತೂ 18th Jan ಐತಿ. ಸಾಮಾನ್ಯ ಪತ್ರಿಕೆ ಅಂದ್ರೇನೆ ಜನರಲ್ ಸ್ಟಡೀಸ್. ಸೊ ಈ ಜನರಲ್ ಸ್ಟಡೀಸ್ ಒಳಗೆ ಯಾವ್ಯಾವ ಸಬ್ಜೆಕ್ಟ್ಸ್ ಬರ್ತಾವೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಹಿಸ್ಟ್ರಿ, ಜಾಗ್ರಫಿ, ಎಕನಾಮಿಕ್ಸ್, ಕಾನ್ಸ್ಟಿಟ್ಯೂಷನ್, ಎನ್ವೈರ್ಮೆಂಟ್ ಸ್ಟಡೀಸ್ ಬರುತ್ತೆ, ಕರೆಂಟ್ ಅಫೇರ್ಸ್, GK, ಮೆಂಟಲ್ ಎಬಿಲಿಟಿ. ಸೊ ಇವೆಲ್ಲ ಸಬ್ಜೆಕ್ಟ್ಸ್ ಸೇರಿದ್ದು ನಮ್ದು ಸಾಮಾನ್ಯ ಪತ್ರಿಕೆ. ಸೊ ಉಳಿಕೆ ಮೂಲ ವೃಂದ ಅಂದ್ರೇನ ಎಂಟೈರ್ ಕರ್ನಾಟಕ. ಸೊ ಇದನ್ನ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಡೇ ಏನೈತಿ, ಇದು ಸ್ಯಾಟರ್ಡೇ ಐತಿ ಎಕ್ಸಾಮ್, ಇದು ಸಂಡೇ ಐತಿ. ಸೊ ತಿಳಿತಲ್ಲ, ಇದ್ರೊಳಗೆ ಏನು ಡೌಟ್ ಇಲ್ಲ ನಿಮಗೆ. ಆಮೇಲೆ ಇದು ನೆಕ್ಸ್ಟ್ ಬರೋದು ನಮ್ದು ಟೆಕ್ನಿಕಲ್ ಎಕ್ಸಾಮ್, ನಿರ್ದಿಷ್ಟ ಪತ್ರಿಕೆ ಅಂತಾರ. ಸೊ ಅಥವಾ ಪೇಪರ್ 2. ಸೊ ನಿರ್ದಿಷ್ಟ ಪತ್ರಿಕೆ ಅಂದ್ರೆ ಪೇಪರ್ 2 ಬರುತ್ತೆ. ಸೊ ಇಟ್ ಈಸ್
BBMP ನಾನ್ ಎಚ್ ಕೆ. ಸೊ BBMP ಅಷ್ಟ ಡೇಟ್ ಯಾವಾಗೈತಿ 31st ಜನವರಿ ಐತಿ, ನೆನಪಿಟ್ಕೋರಿ. ಆಮೇಲೆ ಇಲ್ಲೇ PWD ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನೋ. ಸೊ ಆಫ್ಟರ್ ದಟ್ ಓಕೆ ಇಲ್ಲಿ ನೋಡೋಣ. WRD ಇಲ್ಲ ಐತಿ ನೋಡ್ರಿ. ಸೊ ಇದು 16th ಫೆಬ್ರವರಿ, ದಟ್ ಇಸ್ 16th ಫೆಬ್ರವರಿ 2025 WRD AE ನಾನ್ ಎಚ್ ಕೆ ಎಕ್ಸಾಮ್ ಐತಿ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೊ ಬರ್ಕೊಂತ ಹೋಗ್ರಿ ಸೈಡಾಗಿ, ನಿಮಗೆ ನೆನಪುಳಿದೈತಿ. ಈಗ ಹೈದರಾಬಾದ್ ಕರ್ನಾಟಕ, ಇಲ್ಲಿವರೆಗೂ ನಾನು ಎಂಟೈರ್ ಕರ್ನಾಟಕದ ಎಕ್ಸ್ಪ್ಲೇನ್ ಮಾಡಿದ್ನಿ. ಇಲ್ಲಿ ಹೈದರಾಬಾದ್ ಕರ್ನಾಟಕ. ಸೊ ಇದ್ರೊಳಗೆ BBMP ಎಕ್ಸಾಮು, WRD ಇದು ಕಂಪಲ್ಸರಿ ಕನ್ನಡ ಎಕ್ಸಾಮು 22nd ಫೆಬ್ರವರಿಗೆ ಐತಿ, ಸ್ಯಾಟರ್ಡೆ. ಆಮೇಲೆ ಜನರಲ್ ಸ್ಟಡೀಸ್ ಎಕ್ಸಾಮು 23rd ಫೆಬ್ರವರಿಗೆ ಐತಿ. ಓಕೆ ಫೈನ್. ಸೊ ಇದ್ರದ್ದು ಟೆಕ್ನಿಕಲ್ ನೋಡೋಣ ನಾವೀಗ. ಸೊ BBMP ಟೆಕ್ನಿಕಲ್ ಯಾವಾಗ ಐತಿ? ಪೇಪರ್ 2. ಸೊ ಇದು 4th ಮಾರ್ಚ್ಗೆ ಐತಿ. ಸೊ ಸ್ವಲ್ಪ ಗ್ಯಾಪ್ ಐತಿ, ನಿಮಗೆ ಟೈಮ್ ಅವೈಲೇಬಲ್ ಐತಿ. ಆಮೇಲೆ WRD JEದನ್ನು ಸ್ಟೂಡೆಂಟ್ಸ್ ಕೇಳಾಕತ್ತಾರ ಡೌಟು, ಮೇಡಮ್ ಲೈಕ್ WRD JE ಎಕ್ಸಾಮ್ ಯಾವಾಗ ಐತಿ ಅಂತಂದ. ಸೊ ಇದು ನಿಮ್ಮದು 15th ಮಾರ್ಚ್. ಓಕೆ, ಸೊ 2025 ನಿಮ್ದು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಐತಿ. ದೆನ್ 16th ಮಾರ್ಚ್ 2025 ನಿಮ್ಮದು ಜನರಲ್ ಸ್ಟಡೀಸ್ ಎಕ್ಸಾಮ್ ಐತಿ. ಆಮೇಲೆ ಪೇಪರ್ 2 16th ಮಾರ್ಚ್ಗೆ ಐತಿ. ಸೊ 3 ಎಕ್ಸಾಮ್ಸು ಒನ್ ಡೇ ಗ್ಯಾಪಿಗೆ ಐತಿ. ಸೊ ಇದ್ರೊಳಗೆ ನಿಮಗೆ ಅದರ್ ಗ್ರೂಪ್ ಸಿ ಎಕ್ಸಾಮ್ಸ್ನು ಬರ್ತಾವೆ, ಬಟ್ ಐ ಟೋಲ್ಡ್ ಯು ವಿ ಆರ್ ಕಾನ್ಸಂಟ್ರೇಟಿಂಗ್ ಮೋಸ್ಟ್ಲಿ ಆನ್ JE ಓನ್ಲಿ. ಸೊ ಇದ್ರೊಳಗೆ ನಿಮಗೆ ಪೇಪರ್ 2 ಗೊತ್ತೈತಿ ಸಬ್ಜೆಕ್ಟ್ಸು. ಸೊ ದೀಸ್ ಆರ್ ಲೈಕ್ ಇಂಗ್ಲೀಷ್ ಗ್ರಾಮರ್, ಕನ್ನಡ ಗ್ರಾಮರ್, ಕಂಪ್ಯೂಟರ್. ಸೊ ಆ ಸಬ್ಜೆಕ್ಟ್ಸ್ ರೆಡಿ ಆಗಿರಿ. ಆಮೇಲೆ ಜನರಲ್ ಸ್ಟಡೀಸ್ ಏನು ನಾನು ಹೇಳಿದ್ದೀನ ಅದ ಸೇಮ್ GS ಕಂಪಲ್ಸರಿ ಕನ್ನಡ ಅಲ್ಲಿ ಏನೈತಿ ಅದ ಸೇಮು. ಓಕೆ, ಸೊ ತಿಳಿತಿ ಕ್ಲಿಯರ್ ಆಯ್ತು. BBMP AE ಆಸ್ ವೆಲ್ ಆಸ್ WRD AE HK ನಾನ್ HK ಆಸ್ ವೆಲ್ ಆಸ್ WRD JE ಡಿಸ್ಕಷನ್ ಮಾಡಿದ್ವಿ. ಸೊ ಈಗ ನಾವು PWD AEಇದನ್ನು ಅವ್ರು ಅನೌನ್ಸ್ ಮಾಡ್ಯಾರು. ಸೊ PWD AEದ ಎಕ್ಸಾಮ್ ಡೇಟ್ಸ್ ನೋಡೋಣ. ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಗ್ರೇಡ್ 1. ಓಕೆ, ಸೊ ಇಲ್ಲಿ ಐತೆ ನೋಡ್ರಿ, ಇದು ಉಳಿಕ ವೃಂದ ಮೂಲ ಅಂದ್ರೆ ಏನ. ಸೊ ಇದು ಫಾರ್ ಎಂಟೈರ್ ಕರ್ನಾಟಕ. ಸೊ ಇಲ್ಲಿ ಎಕ್ಸಾಮ್ ಡೇಟ್ಸ್ ಏನು ಕೊಟ್ಟವರು? 4th ಫೆಬ್ರವರಿ. ಸೊ 4th ಫೆಬ್ರವರಿದಿಂದ 7th ಫೆಬ್ರವರಿ. ಓಕೆ, ಸೊ 4 days ಎಕ್ಸಾಮ್ ಐತಿ. ಸೊ ಇದ್ರ ಒಳಗೆ ಅವರು ನಿಮಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ತಗೊಳ್ತಾರೋ, ಕಂಪಲ್ಸರಿ ಇಂಗ್ಲೀಷ್ ಎಕ್ಸಾಮ್ ತಗೊಳ್ತಾರೋ. ಇವೆರಡು ಎಕ್ಸಾಮ್ ಡಿಸ್ಕ್ರಿಪ್ಟಿವ್ ಇರ್ತಾವೆ. ಅವೆರಡು ಎಕ್ಸಾಮ್ ಆದ್ಕೂಲೆ ನಿಮ್ಮ ಜನರಲ್ ಸ್ಟಡೀಸ್ ಎಕ್ಸಾಮ್ ಇರ್ತೈತಿ. ಸೊ ಆ ಜನರಲ್ ಸ್ಟಡೀಸ್ ಸಿಲೆಬಸ್ಸು ಇಟ್ ಈಸ್ ಸೇಮ್ ಆಸ್ ದ್ಯಾಟ್ ಆಫ್ ವಾಟ್ ಎವರ್ ಐ ಟೋಲ್ಡ್ ಯು ಆ್ಯಂಡ್ ಇಟ್ ರಿಮೇನ್ಸ್ ಸೇಮ್ ಫಾರ್ ಆಲ್ ದ ಎಕ್ಸಾಮ್ಸ್. ಆಮೇಲೆ GS ಎಕ್ಸಾಮ್ ಈಸ್ MCQ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಇನ್ ದಿಸ್. ಅದು ಮುಗಿದ ಕೂಡಲೇ ನಿಮ್ದು ಟೆಕ್ನಿಕಲ್ ಏನೈತಲ್ಲ ಇಟ್ ಈಸ್ ಡಿಸ್ಕ್ರಿಪ್ಟಿವ್, ದಟ್ ಈಸ್ ಪೇಪರ್ 2. ಸೊ ದೇರ್ ಆರ್ 4 papers ಇನ್ ದಟ್. ಸೊ ಅದ್ರ ಸಂಬಂಧ ಅವರು 4 days ಕೊಟ್ಟರು. ಸೊ ಲೆಟ್ ಸಿ ಲೈಕ್ ಹೌ ದೇ ವಿಲ್ ಮೇಕ್ ದ ಪ್ರಾಪರ್ ಟೈಮ್ ಟೇಬಲ್. ಓಕೆ, ಸೊ ಆ ಪ್ರಾಪರ್ ಟೈಮ್ ಟೇಬಲ್ ನಮಗೇನು ಈಗಷ್ಟು ಇಂಪಾರ್ಟೆಂಟ್ ಇಲ್ಲ, ಬಿಕಾಸ್ ವಿ ನೀಡ್ ಟು ಪ್ಲಾನ್ ದ ಸ್ಟಡಿ, isn't it? ಸೊ ಅದಕ್ಕೆ ಇಷ್ಟು ಡೇಟ್ಸ್ ವಾಟ್ ಎವರ್ ದೇ ಹ್ಯಾವ್ ಶೋನ್ ನೌ ಆರ್ ದೇ ಹ್ಯಾವ್ ಪ್ರೊವೈಡೆಡ್ ದಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ಸೊ ಅದ್ರೊಳಗೆ 4 papers ಇರ್ತಾವೆ. ಸ್ಟಡಿ ಪ್ಲಾನ್ ಒಳಗೆ ನಾನು ಡಿಸ್ಕಷನ್ ಮಾಡ್ತೀನಿ ಇನ್ ಡೀಟೇಲ್, ಬಟ್ ದ್ಯಾಟ್ ಎಕ್ಸಾಮ್ ಇಸ್ ಡಿಸ್ಕ್ರಿಪ್ಟಿವ್. ಸೊ ತಿಳಿತಲ್ಲ, ಇದು ಎಂಟೈರ್ ಕರ್ನಾಟಕದ್ದು. ಆಮೇಲೆ HK ನೋಡಿದ್ವಿ ಅಂದ್ರೆ ಇದೇ ಯಾವಾಗೈತಿ 10th to 13th. ಸೊ ಜಸ್ಟ್ 1 or 2 days ಗ್ಯಾಪಿಗೆ ಐತಿ ನೋಡ್ರಿ, 2 days ಗ್ಯಾಪಿಗೆ ಐತಿ ಇಲ್ಲಿ. ಸೊ ಇದು 10th to 13th ಹೈದರಾಬಾದ್ ಕರ್ನಾಟಕದ PWD AEE ಎಕ್ಸಾಮ್ ಐತಿ. ಸೊ ದೀಸ್ ಆರ್ ದ ಸ್ಟ್ಯಾಂಡರ್ಡ್ ಎಕ್ಸಾಮ್ ಡೇಟ್ಸ್ ರಿಲೀಸ್ಡ್ ಬೈ KPSC. ಓಕೆ, ಸೊ ನಾವು ಲೈಕ್ ನಮ್ಗೆ ಡೇಟ್ಸ್ ಅಂತೂ ಗೊತ್ತಾದವು. ಸೊ ಟೆಂಟೇಟಿವ್ ಅಂತ ಹೇಳ್ಯಾರವರು, ಬಟ್ ಮೋಸ್ಟ್ಲಿ ಅದರ್ ಡೇಟ್ಸ್ ಇತ್ತಂದ್ರೆ ದಟ್ ಈಸ್ ರಿಯಲಿ ಗುಡ್, ಬಟ್ ಪೋಸ್ಟ್ಪೋನ್ ಆಯ್ತಾರ. ಲೆಟ್ ಸಿ. ಸೊ ಅದ್ರ ಸಂಬಂಧನ ಲೈಕ್ ಹೌ ಫ್ಲೆಕ್ಸಿಬಲ್ ವಿ ಕ್ಯಾನ್ ಮೇಕ್ ದ ಸ್ಟಡಿ ಪ್ಲಾನ್ ಅನ್ನೋದು ನಾವು ಐ ವಿಲ್ ಬಿ ಡಿಸ್ಕಸಿಂಗ್ ಫರ್ದರ್. ಸೊ ಈಗ ನಾವು ಎಕ್ಸಾಮ್ ಡೇಟ್ಸ್ ನೋಡಿದ್ವಿ ಅಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್ ಒಳಗೆ. ಸೊ 3 months ಒಳಗೆ ನಿಮ್ದೆಲ್ಲ ಎಕ್ಸಾಮ್ಸ್ ಮುಗಿದು ಹೋಗ್ತಾವೆ. PWD AEE, WRD AE, WRD JE ಆಸ್ ವೆಲ್ ಆಸ್ BBMP. ಓಕೆ, ಸೊ ಟೆಕ್ನಿಕಲ್, ಜನರಲ್ ಸ್ಟಡೀಸ್, ಕಂಪಲ್ಸರಿ ಕನ್ನಡ ಎಲ್ಲ ಎಕ್ಸಾಮ್ಸ್ ಮುಗಿದು ಹೋಗ್ತಾವೆ. ಸೊ ಈಗ ನಾವು ಲೈಕ್ ವಿ ವಿಲ್ ಪ್ಲಾನ್ ಇಟ್ ಅಕಾರ್ಡಿಂಗ್ಲಿ. ಸೊ ದ್ಯಾಟ್ ಐ ವಿಲ್ ಬಿ ಡಿಸ್ಕಸಿಂಗ್. ಸೊ ಈಗ ನಿಮ್ಮ ಜನರಲ್ ಸ್ಟಡೀಸ್ ಎಕ್ಸಾಮ್ ಏನೈತಲ್ಲ BBMP WRDದು ನಾನ್ HKದು 19th ಜಾನ್ಗೆ ಐತಿ. ಸೊ 19th ಜಾನ್ ಅಂದ್ರೆ 1 month ಗ್ಯಾಪಿಗೆ ಐತಿ. ಸೊ ಆಮೇಲೆ ಇದು ನಮ್ದು ಟೆಕ್ನಿಕಲ್ ಎಕ್ಸಾಮ್ ಯಾವಾಗೈತಿ? ಇಟ್ ಈಸ್ ಆಫ್ ದ ಗ್ಯಾಪ್ ಆಫ್ 1.5 month. ಸೊ ನಾವೇನದು ಪ್ಲಾನ್ ಮಾಡೋನು ಲೈಕ್ 1 month, 1.5 month, 2 months to 3 months. ಸೊ ಇದ್ರದ್ದು ಪ್ರಕಾರ ಒಂದು ಪ್ಲಾನ್ ಮಾಡ್ಕೊಂಡು ಸೊ ಟೆಂಟೇಟಿವ್ಲಿ. ಸೊ ಫಸ್ಟ್ ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಜನರಲ್ ಸ್ಟಡೀಸ್. ಸೊ ಜನರಲ್ ಸ್ಟಡೀಸ್ ಒಳಗೆ ಅವೆಲ್ಲ ಸಬ್ಜೆಕ್ಟ್ಸ್ ಹೇಳಿದ್ನಿ, ಅವನಂತೂ ನೀವು ಸ್ಟಡಿ ಮಾಡಲೇಬೇಕು ಕಂಪಲ್ಸರಿ. ಸೊ ಸಿಲೆಬಸ್ ಡಿಫೈನ್ಡ್ ಇಲ್ಲ. ಸೊ ದ್ಯಾಟ್ಸ್ ದ ರೀಸನ್ ಯು ನೀಡ್ ಟು ರೆಫರ್ ದ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಆಲ್ಸೋ. ಗ್ರೂಪ್ A ಎಕ್ಸಾಮ್ಸ್, ಗ್ರೂಪ್ B, ಗ್ರೂಪ್ C ಎಕ್ಸಾಮ್ಸ್ ಅದು ಎಲ್ಲ ಥರದ್ದು ಬುಕ್ ಬ್ಯಾಂಕ್ಸ್ ನೀವು ರೆಫರ್ ಮಾಡಲೇಬೇಕು ಕಂಪಲ್ಸರಿ. ದೆನ್ ಯು ವಿಲ್ ಗೆಟ್ ಟು ನೋ ದ ಕೈಂಡ್ ಆಫ್ ದ ಸಬ್ಜೆಕ್ಟ್ಸ್ ವಿಚ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್ ಇನ್ ದ ಎಕ್ಸಾಮ್. ಸೊ ಅದ್ರೊಳಗೆ ಏನು ಕಾಂಪ್ರಮೈಸ್ ಇಲ್ಲ, ಬಿಕಾಸ್ ಆ ಸಿಲೆಬಸ್ಸು ಇಟ್ ರಿಮೇನ್ಸ್ ಸೇಮ್ ಫಾರ್ ಆಲ್ ದ ಎಕ್ಸಾಮ್ಸ್, JE, AE, AEE. ಸೊ ಅದನ್ನಂತೂ ನೀವು ನೀಟಾಗಿ ಓದಲೇಬೇಕು. ಸೊ ನೀವೀಗ ಫ್ರೆಶ್ ಆಗಿ ಸ್ಟಡಿ ಮಾಡ್ತಂದ್ರೆ ಜನರಲ್ ಸ್ಟಡೀಸು. ಸೊ ಯು ನೀಡ್ ಟು ಸ್ಟಾರ್ಟ್ ವಿತ್ ಲೈಕ್ ಹೈ ವೇಟೇಜ್ ಸಬ್ಜೆಕ್ಟ್ಸ್ ಲೈಕ್ ಮೆಂಟಲ್ ಎಬಿಲಿಟಿ,
ದೆನ್ ಕರೆಂಟ್ ಅಫೇರ್ಸು, ಎಕನಾಮಿಕ್ಸು, ಕಾನ್ಸ್ಟಿಟ್ಯೂಷನು. ಸೊ ಈ ಥರ ಸಬ್ಜೆಕ್ಟ್ಸ್ ಇಂಥ ನೀವು ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಆಲ್ಸೋ ಲೈಕ್ ನೀವು ಆಲ್ರೆಡಿ ಓದಿದ್ರೆ ಅಂದ್ರೆ ನೀವು ರಿವಿಷನ್ ಮಾಡಬೇಕು. ಆಮೇಲೆ ನಾನೇನು ಆಗಲೇ ಡಿಫ್ರೆಂಟ್ ಎಕ್ಸಾಮ್ಸ್ ಹೇಳಿದ್ನಲ್ಲ, ಸೊ ಅವೆಲ್ಲ ಎಕ್ಸಾಮ್ಸದ್ದು ಕ್ವಶನ್ ಪೇಪರ್ಸ್ ರೆಫರ್ ಮಾಡಿ GS ನೀವು ಥರೋ ಆಗಿ ಪ್ರಿಪೇರ್ ಆಗಿ ರೆಡಿ ಇರಬೇಕು. ಆಮೇಲೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಅಂತೂ ನಾನು ನಿಮಗೆ ಹೇಳಿದ್ನಿ. ಸೊ ಅದನ್ನಂತೂ 50 ಮಾರ್ಕ್ಸ್ ತೊಗೊಳ್ಳೇಬೇಕು. ನೀವು ಮೊದಲು ಪಾಸ್ ಆಗಿದ್ರೆ ಅಂದ್ರೆ ಅದನ್ನು ಅಟೆಂಡ್ ಮಾಡೋದು ನೆಸಸರಿ ಇಲ್ಲ ಅಂದರೆ ನೀವು ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕು. ಅದರೊಳಗೆ ಕಾಂಪ್ರಮೈಸ್ ಇಲ್ಲ. ಸೊ ಲಾಸ್ಟ್ ಟೈಮ್ ಸ್ವಲ್ಪ ಸ್ಟೂಡೆಂಟ್ಸಿಗೆ ಲೈಕ್ 49.5 ಮಾರ್ಕ್ಸ್ ಅದು ಬಂದಿದ್ವು. ಸೊ ನೀವು ಅವಾಗ ಇನ್ಎಲಿಜಿಬಲ್ ಆಗ್ತೀರಿ. ಸೊ ಯು ವಿಲ್ ನಾಟ್ ಬಿ ಅಲೌಡ್, ಲೈಕ್ ಯು ವಿಲ್ ಬಿ ಅಲೌಡ್, ದಟ್ ಈಸ್ ನಾಟ್ ಅ ಪ್ರಾಬ್ಲಮ್, ಬಟ್ ಯುವರ್ ಪೇಪರ್ ವಿಲ್ ನಾಟ್ ಬಿ ಇವ್ಯಾಲ್ಯೂಯೇಟೆಡ್. ಸೊ ನಿಮ್ದು ರಿಸಲ್ಟ್ ಬರೋದಿಲ್ಲ. ಸೊ ಕಂಪಲ್ಸರಿ 50 ಮಾರ್ಕ್ಸ್ ತೊಗೊಳ್ಳೇಬೇಕು. ಅದ್ರದ್ದು ಕೋರ್ಸ್ ನಮ್ಮ ಕಡೆ ಅವೈಲೇಬಲ್ ಐತಿ. ಜನರಲ್ ಸ್ಟಡೀಸ್ ಕೋರ್ಸು ಅವೈಲೇಬಲ್ ಐತಿ. ಡೋಂಟ್ ವರಿ ಅಬೌಟ್ ದಟ್. ಸೊ ಕೋರ್ಸಸ್ ಆ್ಯಂಡ್ ಆಲ್ ಲೈಕ್ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಎಟ್ ದ ಎಂಡ್. ಓಕೆ, ಸೊ ಈಗ ವಿ ವಿಲ್ ಬಿ ಡಿಸ್ಕಸಿಂಗ್ ಇನ್ ಡೀಟೇಲ್ ಅಬೌಟ್ ದ ಸ್ಟಡಿ ಪ್ಲಾನ್ ಫಾರ್ ದ ಪೇಪರ್ 2 ಸಿಲೆಬಸ್, ಟೆಕ್ನಿಕಲ್ ಸಿಲೆಬಸ್. ಸೊ ಇದ್ರೊಳಗೆ ನಾನು 2 ಬ್ರಾಡ್ ಕ್ಲಾಸಿಫಿಕೇಶನ್ ಮಾಡ್ತೀನಿ. ಫಸ್ಟ್ ಕ್ಲಾಸಿಫಿಕೇಶನ್ ಇಸ್ ಲೈಕ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಆಲ್ರೆಡಿ ಸ್ಟಡಿಡ್ ಆರ್ ಹೂ ಹ್ಯಾವ್ ಆಲ್ರೆಡಿ ಕಂಪ್ಲೀಟೆಡ್ ದ ಸಿಲೆಬಸ್. ಸೊ ನೀವೆಲ್ಲ ಓದಿ ರೆಡಿ ಇಟ್ಟಿದ್ರೆ ಅಂದ್ರೆ ಈಗ ಏನು ಮಾಡ್ಬೇಕಂದ್ರೆ ರಿವಿಷನ್ ಮಾಡ್ಬೇಕು ನೀವು ಕಂಪಲ್ಸರಿ. ಸೊ GSನು ಓದಿದ್ರೆ ಅಂದ್ರೆ ಹಾಫ್ ಡೇ ಟೆಕ್ನಿಕಲು, ಹಾಫ್ ಡೇ ಜನರಲ್ ಸ್ಟಡೀಸು ಟೈಮ್ ಡಿವೋಟ್ ಮಾಡ್ಕೊಂಡು ಎಕ್ಸಾಮ್ ಡೇಟ್ವರೆಗೂ ನೀಟಾಗಿ ರಿವಿಷನ್ ಮಾಡಿರಿ. ಆಮೇಲೆ ಇದು ರಿವಿಷನ್ ಮಾಡ್ಬೇಕಂದ್ರೆ ನಮ್ದು ಕೋರ್ಸ್ ಒಳಗೆ ನಿಮಗೆ ನಾವು ಆಲ್ರೆಡಿ ಪ್ರೊವೈಡ್ ಮಾಡಿವು 28 ಪ್ರಿವಿಯಸ್ ಇಯರ್ಸ್ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್ ಕ್ವಶನ್ ಪೇಪರ್ಸ್ ಓನ್ಲಿ. ಸೊ ಅದ್ರೊಳಗೆ ನಾವು ಬೇರೆ ಯಾವುದೂ ಕ್ವಶನ್ ಪೇಪರ್ಸ್ ಆ್ಯಡ್ ಮಾಡಿಲ್ಲ. 28 ಕ್ವಶನ್ ಪೇಪರ್ಸ್ ನಾವು ಆ್ಯಡ್ ಮಾಡಿದ್ವಿ. ಸೊ ವೇರಿನ್ ಲೈಕ್ ನಿಮ್ಗೆ ಅರೌಂಡ್ 2800 ಕ್ವಶನ್ಸಿಗೆ ನೀವು ಎಕ್ಸ್ಪೋಸ್ ಆಗ್ತೀರಿ. ಸೊ ಅವನ್ನೆಲ್ಲ ಪರ್ಫೆಕ್ಟ್ ಆಗ್ರಿ. ಅಲಾಂಗ್ ವಿತ್ ದ್ಯಾಟ್ ಓಕೆ, ಸೊ ಯು ಪ್ರಾಕ್ಟೀಸ್ ಫಾರ್ ಅದರ್ SSC, JEE, IES ಸಿಂಪಲ್ ಗೇಟ್ ಕ್ವಶನ್ಸು. ಸೊ ಅವನು ಎಲ್ಲ ರೆಫರ್ ಮಾಡಿ ರಿವಿಷನ್ ಮಾಡ್ಕೊರಿ. ಸೊ ರಿವಿಷನ್ ಒಳಗೆ ಏನೂ ಕಾಂಪ್ಲಿಕೇಶನ್ ಇಲ್ಲ. ನೀವು ಆಲ್ರೆಡಿ ಸ್ಟಡಿ ಮಾಡಿದ್ರ ಜಸ್ಟ್ ಡಿವೋಟ್ ಮಾಡ್ಕೊತ ಹೋಗ್ರಿ. ಆಮೇಲೆ ನಿಮ್ಗೆ ಗೊತ್ತು ಇರತ್ತೆ ಲೈಕ್ ವಿಚ್ ಸಬ್ಜೆಕ್ಟ್ಸ್ ಯು ಹ್ಯಾವನ್ ಸ್ಟಡಿಡ್ ಪ್ರಾಪರ್ಲಿ, ವಿಚ್ ಟಾಪಿಕ್ಸ್ ಯು ಹ್ಯಾವ್ ಲೆಫ್ಟ್. ಸೊ ಅವನ್ನೆಲ್ಲ ಕಾನ್ಸಂಟ್ರೇಷನ್ ಕೊಟ್ಟು, ಯಾಕಂದ್ರೆ ಗೊತ್ತಿದ್ದ ಓದೋದಕ್ಕಿಂತ ಸೊ ನೀವು ಕ್ವಶನ್ಸ್ ಸಾಲ್ವ್ ಮಾಡಬೇಕು. ದ್ಯಾಟ್ ಪ್ಲೇಸ್ ವೆರಿ ವೆರಿ ಮೇಜರ್ ರೋಲ್. ಸೊ ನಮ್ದು ಕೋರ್ಸ್ ಒಳಗೂ ಹಾಕೇನಿ ಲೈಕ್ ವೈ ಸಾಲ್ವಿಂಗ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಆ ವಿಡಿಯೋ ನೋಡ್ರಿ ಪ್ರಿಪರೇಷನ್ ಸ್ಟ್ರಾಟಜಿ ಒಳಗೆ. ಫರ್ದರ್ ಎಟ್ ದ ಎಂಡ್ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಅಬೌಟ್ ದ್ಯಾಟ್ ಆಲ್ಸೋ. ಸೊ ಅದನ್ನು ನೀವು ನೋಡಿ ನೀವು ಸ್ಟಡಿ ಮಾಡಿದ್ರಂದ್ರೆ ಅಥವಾ ರಿವಿಷನ್ ಮಾಡಿದ್ರಂದ್ರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಸೊ ತಿಳಿತು. ಈಗ ದ ಸ್ಟೂಡೆಂಟ್ ಹೂ ಹ್ಯಾವ್ ಸ್ಟಾರ್ಟೆಡ್ ಪ್ರಿಪೇರಿಂಗ್ ವೆರಿ ರೀಸೆಂಟ್ಲಿ ಆರ್ ಹೂ ವಾಂಟ್ ಟು ಪ್ರಿಪೇರ್ ನೌ ಆನ್ವರ್ಡ್ಸ್. ಸೊ ನಿಮಗೂ ಏನು ಲೈಕ್ ವಿ ಕ್ಯಾನ್ ಪ್ಲಾನ್ ಅಕಾರ್ಡಿಂಗ್ಲಿ, ದಟ್ ಈಸ್ ನಾಟ್ ಎ ಪ್ರಾಬ್ಲಮ್. ಬಟ್ ಇದ್ರೊಳಗೆ ಹೆಂಗಿರುತ್ತೆ ಅಂದ್ರೆ ವಾಟ್ ಎವರ್ ಯು ಆರ್ ಸ್ಟಡಿಂಗ್, ಸೊ ಯು ಹ್ಯಾವ್ ಟು ಸ್ಟಡಿ ಪ್ರಾಪರ್ಲಿ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈ ಸಿಲೆಬಸ್ಸಿಗೆ ನೀವು ಏನು ಪ್ರಿಪೇರ್ ಆಗ್ತಿರಲ್ಲ ದ್ಯಾಟ್ ವಿಲ್ ಬಿ ಹೆಲ್ಪಿಂಗ್ ಯು ಫಾರ್ ಅದರ್ ಎಕ್ಸಾಮ್ಸ್ ಆಲ್ಸೋ. ಈ ಫಾರ್ ಎಕ್ಸಾಂಪಲ್ ನೀವು ಸರ್ವೇಂಗ್ ಓದಿದ್ರೆ ಅಂದ್ರೆ ನಾಳೆ ಯಾವ್ದು ಎಕ್ಸಾಮ್ ಕರೆದ್ರೂ ಸರ್ವೆ ಸಬ್ಜೆಕ್ಟ್ ಇರೋದೈತಿ. ಸೊ ಆ ಸಬ್ಜೆಕ್ಟು ನೀವು ಆಲ್ರೆಡಿ ಅದನ್ನು ಪ್ರಿಪೇರ್ ಆದಂಗನ. ಓಕೆ, ಸೊ ಡೋಂಟ್ ವರಿ ಅಬೌಟ್ ದಟ್. ನೀಟಾಗಿ ಪ್ರಿಪೇರ್ ಆಗಬೇಕು. ಓಕೆ, ಸೊ ಈಗ ಇದ್ರೊಳಗೆ ನಾನು ಫರ್ದರ್ ಕ್ಲಾಸಿಫೈ ಮಾಡ್ತೀನಿ. ಒಂದು ಕ್ಲಾಸಿಫಿಕೇಶನ್ ಏನಂದ್ರೆ ನೀವು ಬರೀ BBMP ಅಷ್ಟೇ ಕಾನ್ಸಂಟ್ರೇಷನ್ ಕೊಡಾಕತ್ತೀರಿ. ಇನ್ನೊಂದು ಕ್ಲಾಸಿಫಿಕೇಶನ್ ಏನಂದ್ರೆ ಬರೀ WRD ಕಾನ್ಸಂಟ್ರೇಷನ್ ಕೊಡಾಕತ್ತೀರಿ. ಇನ್ನೊಂದು ಕ್ಲಾಸಿಫಿಕೇಶನ್ ಅಂದ್ರೆ ಬರೀ PWD AEE ಕಾನ್ಸಂಟ್ರೇಷನ್ ಕೊಡಾಕತ್ತೀರಿ. ಇನ್ನೊಂದು ಏನಂದ್ರೆ ಯು ಆರ್ ಪ್ರಿಪೇರಿಂಗ್ ಫಾರ್ ಆಲ್. ಓಕೆ, ಸೊ ಈ ಥರ. ಸೊ ದ್ಯಾಟ್ ಆಲ್ಸೋ ಯು ಕ್ಯಾನ್ ಡೂ ವಿದೌಟ್ ಎನಿ ಡಿಫಿಕಲ್ಟಿ. ಸೊ ಐ ವಿಲ್ ಬಿ ಡಿಸ್ಕಸಿಂಗ್. ಸೊ ಈಗ ಫಸ್ಟ್ ಕ್ಯಾಟಗರಿ ನೀವು ಬರೀ BBMP ಪ್ರಿಪೇರ್ ಆಗ್ತೇನಂದ್ರೆ ಪೇಪರ್ 2 ಒಳಗೆ ದೇರ್ ಆರ್ ಓನ್ಲಿ 6 ಸಬ್ಜೆಕ್ಟ್ಸ್, ಇಸಂಟ್ ಇಟ್? ಸೊ ಹೈವೇ ಇಂಜಿನಿಯರಿಂಗ್, ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್, SOM, ಸ್ಟ್ರಕ್ಚರಲ್ ಅನಾಲಿಸಿಸ್, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, ಬ್ರಿಡ್ಜ್ ಇಂಜಿನಿಯರಿಂಗ್. ಸೊ ಓನ್ಲಿ 6 ಸಬ್ಜೆಕ್ಟ್ಸ್. ಅದ್ರೊಳಗೆ ನಿಮಗೆ ಹೈವೇ, ಬ್ರಿಡ್ಜು, CTM. ಸೊ ದೇ ಆರ್ ವೆರಿ ಸ್ಮಾಲ್ ಸಬ್ಜೆಕ್ಟ್ಸ್. ಬಟ್ ನಿಮಗೆ ಟೈಮ್ ಕನ್ಸ್ಯೂಮಿಂಗ್ ಯಾವುದಾಗೋದು ಸ್ಟ್ರಕ್ಚರಲ್ ಅನಾಲಿಸಿಸ್, ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್, ಆಸ್ ವೆಲ್ ಆಸ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್. ಸೊ ಅದು ಎನ್ವೈರ್ಮೆಂಟ್ ಏನೈತಿ ಥಿಯರಿ ನ್ಯೂಮರಿಕಲ್ ಇರುತ್ತೆ, ಅದು ಅಷ್ಟು ಡಿಫಿಕಲ್ಟ್ ಆಗೋದಿಲ್ಲ. ಸ್ವಲ್ಪ ನಿಮಗೆ ಟೈಮ್ ಕನ್ಸ್ಯೂಮ್ ಆಗೋದು SOM ಆ್ಯಂಡ್ ಸ್ಟ್ರಕ್ಚರಲ್ ಅನಾಲಿಸಿಸ್. ಸೊ ಇದನ್ನು ಹಾಫ್ ಆ್ಯಂಡ್ ಹಾಫ್ ಡೇ ನೀವು ಮಾಡಿಕೊಂಡು ಡಿವೈಡ್ ಮಾಡ್ಕೊಂಡು ಓದಿದ್ರಂದ್ರೆ ಯು ಕ್ಯಾನ್ ಕವರ್ ದ ಸಿಲೆಬಸ್ ವೆರಿ ಈಸಿಲಿ. ಯಾಕಂದ್ರೆ ಹೈವೇ, CTM ಆಸ್ ವೆಲ್ ಆಸ್ ಬ್ರಿಡ್ಜ್ ವೋಂಟ್ ಟೇಕ್ ಮಚ್ ಆಫ್ ಯುವರ್ ಟೈಮ್ ಆ್ಯಂಡ್ ದೇ ಆರ್ ವೆರಿ ವೆರಿ ಈಸಿ ಸಬ್ಜೆಕ್ಟ್ಸ್. ಸೊ ತಿಳಿತಲ್ಲ, ನೀವು ಬರೀ BBMP ಟಾರ್ಗೆಟ್ ಮಾಡೋದಂದ್ರೆ ನಿಮ್ಗೆ ಏನೂ ಡಿಫಿಕಲ್ಟಿ ಇಲ್ಲ. ಯು ಕ್ಯಾನ್ ಸ್ಟಡಿ ನೈಸ್ಲಿ. ಸೊ ಈಗ ನೆಕ್ಸ್ಟ್ ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ಗೆ ಈಗ ನಮ್ಮ ಕಡೆ ಕೋರ್ಸನ್ನು ಸಪ್ರೇಟ್ ಐತಿ. ಓನ್ಲಿ BBMP ಬೇಕಾದ್ರೆ ಓನ್ಲಿ BBMP ಕೋರ್ಸ್ನು ಐತಿ. ಸೊ ಈಗ ನೆಕ್ಸ್ಟ್ ಸೆಟ್ ಆಫ್ ದ ಸ್ಟೂಡೆಂಟ್ಸು ನೀವು ಬರೀ WRD ಪ್ರಿಪೇರ್ ಆಗ್ತೇನಂತೀರಿ. ಸೊ WRD ನೀವು ಪ್ರಿಪೇರ್ ಆಗ್ತೇನಂದ್ರೆ ಯು ಆರ್ ಪ್ರಿಪೇರಿಂಗ್ ಫಾರ್ BBMP ಆಲ್ಸೋ ಸೈಮಲ್ಟೇನಿಯಸ್ಲಿ. ಯಾಕಂದ್ರೆ ಟೋಟಲ್ WRD ಒಳಗೆ 23 ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಅದಾವು. ಸೊ ಈಗ ಏನು 6 ಸಬ್ಜೆಕ್ಟ್ಸ್ BBMP ಹೇಳಿದ್ಲ ಆ ಸಬ್ಜೆಕ್ಟ್ಸು ಪ್ಲಸ್ ಎಕ್ಸ್ಟ್ರಾ ಸಬ್ಜೆಕ್ಟ್ಸ್ ಸೇರಿ ನಿಮಗೆ WRD ಸಿಲೆಬಸ್ ಐತಿ. ಸೊ ನೀವು ಆಲ್ರೆಡಿ ಲೈಕ್ BBMP ಸಿಲೆಬಸ್ ಕವರ್ ಮಾಡಿದ್ರೆ ಅಂದ್ರೆ ದೆನ್ ಸ್ಟಾರ್ಟ್ ಸ್ಟಡಿಂಗ್ ದ ಅದರ್ ಸಬ್ಜೆಕ್ಟ್ಸ್ ಫಾರ್ WRD. ದಟ್ ಈಸ್
geotechnical engineering, building materials, fluid mechanics, RCC, steel, ಎಸ್ಟಿಮೇಷನ್, ಇರಿಗೇಷನ್, ಹೈಡ್ರೋಲಜಿ, ಪೋರ್ಟ್ಸ್ ಆ್ಯಂಡ್ ಹಾರ್ಬರ್ಸ್, ಟನಲ್ಸ್. ಸೊ ಅವೇನು ಸಬ್ಜೆಕ್ಟ್ಸ್ ಅದಾವಲ್ಲ, ಸೊ ಅವನ್ನೆಲ್ಲ ಸ್ಟಡಿ ಮಾಡಿದ್ರೆ ನೀವು WRD ಕವರ್ ಮಾಡಿದಂಗೆ ಸಿಲೆಬಸ್. ಓಕೆನಾ, ತಿಳಿತಿದ್ರೊಳಗೆ. ಸೊ ನೆಕ್ಸ್ಟ್ ಕ್ಯಾಟಗರಿ PWD AEE ಅಷ್ಟೇ ನೀವು ಕಾನ್ಸಂಟ್ರೇಷನ್ ಕೊಡ್ತಿರ್ತೀರಿ. ಸೊ ಇಲ್ಲೇ ನೀವು BBMP WRD ಕಾನ್ಸಂಟ್ರೇಷನ್ ಕೊಡ್ತಿದ್ರೆ ನೀವು PWD ಅಟೆಂಡ್ ಮಾಡೋದಿಲ್ಲತ್ತಿತ್ತು, ಅಥವಾ ಡಿಸ್ಕ್ರಿಪ್ಟಿವ್ ಐತಿ, ಐ ಆಮ್ ನಾಟ್ ಅಟೆಂಪ್ಟಿಂಗ್ ದಾಟ್ ಎಕ್ಸಾಮ್ ಅನ್ನೋಂಗಿತ್ತಂದ್ರೆ, ಸೊ ಇವೆರಡೂ ನೀವು ಏನು ಪ್ರಿಪೇರ್ ಆಗ್ತಿರ್ತಿರಲ್ಲ, ಸೊ ಈ ಟೈಮ್ ಒಳಗೆ ನಾನು ಏನು ನಮ್ದು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಹೇಳಿಲ್ಲ ಕೋರ್ಸ್ ಒಳಗೆ, ದೋಸ್ ಪ್ಲೇ ವೆರಿ ವೆರಿ ಮೇಜರ್ ರೋಲ್. ಯಾಕಂದ್ರೆ ನೀವು ನಮ್ದು ಕೋರ್ಸ್ ಕ್ಲಾಸಸ್ ನೋಡ್ತಿರ್ತೀರಿ ನೀವು, ಅದ್ರೊಳಗೆ ನಾವು ಲೆಂದಿ ನ್ಯೂಮರಿಕಲ್ಸು, ಡೆರಿವೇಷನ್ಸು ಎಲ್ಲನೂ ಮಾಡಿಸಿರ್ತೀವಿ. ಯಾಕಂದ್ರೆ ದೆನ್ ಓನ್ಲಿ ಯು ವಿಲ್ ಗೆಟ್ ದ ಫೀಲ್ ಆಫ್ ದ ಟಾಪಿಕ್ ಆಸ್ ವೆಲ್ ಆಸ್ ಸಬ್ಜೆಕ್ಟ್. ಬರೀ ಸರ್ಫೇಷಿಯಲ್ ಟೀಚ್ ಮಾಡಿದ್ರೆ ನಿಮಗೇನು ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಸೊ ನೀವು ಸ್ಕಿಪ್ ಮಾಡಬಾರ್ದು ಕ್ಲಾಸ್, ಯು ಹ್ಯಾವ್ ಟು ವಾಚ್ ದ ಲೆಕ್ಚರ್ಸ್ ಕಂಪಲ್ಸರಿ. ಸೊ ಆ ಡೆರಿವೇಷನ್ ಏನಿರುತ್ತಲ್ಲ ಲೆಂದಿ, ಈಗ ನೀವು ಫಸ್ಟ್ ಹೈವೇ ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ, ಸೊ ಲೈಕ್ ಡಿಸೈನ್ ಆಫ್ ವರ್ಟಿಕಲ್ ಕರ್ವ್ ಬರ್ತೈತಿ, ಹಾರಿಜಾಂಟಲ್ ಕರ್ವ್ ಬರ್ತೈತಿ, ಅಥವಾ ಸೂಪರ್ ಎಲಿವೇಶನ್ ಡೆರಿವೇಷನ್ ಬರ್ತೈತಿ. ಸೊ ಯಾವ್ದು ಬಂದ್ರೂ ಸ್ಟ್ರೆಸಸ್ ಇನ್ ರಿಜಿಡ್ ಪೇಮೆಂಟ್ಸ್ ಅಂತ ಬರ್ತೈತಿ, ಲೆಂದಿ ಫಾರ್ಮುಲಾ ಅದಾವ ಅದ್ರೊಳಗೆ. ಸೊ ಅದು ಏನಿದ್ರು ಯು ಹ್ಯಾವ್ ಟು ವಾಚ್ ದ ಲೆಕ್ಚರ್ಸ್ ಆ್ಯಂಡ್ ಮೇಕ್ ವೆರಿ ಶಾರ್ಟ್ ನೋಟ್ಸ್. ಡೆರಿವೇಷನ್ಸ್ ನೀವು ಸ್ಕಿಪ್ ಮಾಡ್ತಿದ್ರೆ ಮಾಡ್ರಿ ವೆನ್ ಯು ಆರ್ ರೈಟಿಂಗ್. ಓಕೆ, ಬಟ್ ವೆನ್ ಯು ಗೋ ಥ್ರೂ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಎಲ್ಲ ನಾನು ಹೇಳಿದ್ದು, ಸೊ ಅಲ್ಲಿ ಯು ಕಾನ್ಸಂಟ್ರೇಟ್ ಓನ್ಲಿ ಆನ್ ವೆರಿ ಸ್ಮಾಲ್ ನ್ಯೂಮರಿಕಲ್ಸ್. ಡೆರಿವೇಷನ್ಸ್ ಅದು ನೀವು ಏನು ಪ್ರಾಕ್ಟೀಸ್ ಮಾಡಕ್ಕೆ ಹೋಗ್ಬೇಡ್ರಿ. ದಿಸ್ ವಿಲ್ ಸೇವ್ ಲಾಟ್ ಆಫ್ ಯುವರ್ ಟೈಮ್, ಬಿಲೀವ್ ಮೀ, ದಿಸ್ ವಿಲ್ ಸೇವ್ ಲಾಟ್ ಆಫ್ ಯುವರ್ ಟೈಮ್. ಯಾಕಂದ್ರೆ ಒಬ್ಬೊಬ್ರದ ಮೈಂಡ್ ಸೆಟ್ ಯಾವ ಟೈಪ್ ಇರುತ್ತೆ ಅಂದ್ರೆ, ನಾವು ಓದ್ತಿರ್ತೀನಿ ಅಂದ್ರೆ ನಾ ಏನೂ ಸ್ಕಿಪ್ ಮಾಡೋದಿಲ್ಲ, ಪ್ರತಿಯೊಂದೂ ನಾವು ಓದಲೇಬೇಕು ಅಂತ. ದ್ಯಾಟ್ ಈಸ್ ರಿಯಲಿ ಗುಡ್. ಸೊ ಐ ನೆವರ್ ಸಜೆಸ್ಟ್ ಎನಿ ಒನ್ ಟು ಸ್ಕಿಪ್ ಎನಿಥಿಂಗ್. ಬಟ್ ಇಲ್ಲ, ನನಗೆ ಬೇಡ್ರಿ, ನಾನು ಇಷ್ಟ ಪ್ರಿಪೇರ್ ಆಗ್ತೀನಿ ಅನ್ನೋಂಗಿತ್ತಂದ್ರೆ ಡೆರಿವೇಷನ್ ನೀವು ನೋಡಬೇಕು ಕ್ಲಾಸ್ ಕಂಪಲ್ಸರಿ. ಬಟ್ ನೋಟ್ಸ್ ಮೇಕಿಂಗ್ ಸ್ಕಿಪ್ ಮಾಡ್ಕೋಬಹುದು, ಪ್ರಾಕ್ಟೀಸನ್ನು ಸ್ಕಿಪ್ ಮಾಡಬಹುದು. ಸೊ ಅದಕ್ಕೆ ನಾನು ಐ ಆಮ್ ರಿಪೀಟಿಂಗ್ ಅಗೇನ್ ಆ್ಯಂಡ್ ಅಗೇನ್. ಅವೇನು 28 ಕ್ವಶನ್ ಪೇಪರ್ಸ್ ಅದಾವ, ನಿಮ್ಗೆ ಎಲ್ಲೂ ಸಿಗೋದಿಲ್ಲ ಅಷ್ಟೊಂದು ಕ್ವಶನ್ ಪೇಪರ್ಸು. ಅವು ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾವೆ ನಿಮ್ದು ಪ್ರಿಪರೇಷನ್ ಒಳಗೆ ಆಸ್ ವೆಲ್ ಆಸ್ ಇನ್ ದ ಫೈನಲ್ ಎಕ್ಸಾಮ್. ಸೊ ಡೋಂಟ್ ನಿಗ್ಲೆಕ್ಟ್. ಸೊ ಆ ಕ್ವಶನ್ ಪೇಪರ್ಸ್ ನಾವು ನೋಡಿದ್ವಿ ಅಂದ್ರೆ ಟೈಮ್ ವೇಸ್ಟ್ ಆಗ್ತೈತೆ ಅನ್ನೋಕೆ ಹೋಗ್ಬೇಡ್ರಿ. ಇನ್ನೂ ಒಂದು ಸಬ್ಜೆಕ್ಟ್ ನೀವು ಓದೋ ಮುಂದೆ ಸ್ಕಿಪ್ ಮಾಡಿರಿ, ಬಟ್ ಆ ಕ್ವಶನ್ ಪೇಪರ್ ಯು ಶುಡ್ ನಾಟ್ ಸ್ಕಿಪ್ ಅಟ್ ಎನಿ ಕಾಸ್ಟ್, ರಿಮೆಂಬರ್ ದಟ್. ಓಕೆನಾ? ಸೊ ಅದ್ರ ಸಂಬಂಧ ನಾನೇನು ಹೇಳಿದ್ದೀನಿ, ನೀವು ಬರೀ MCQ ಪ್ಯಾಟರ್ನ್ ನೀವು ಕಾನ್ಸಂಟ್ರೇಷನ್ ಕೊಡ್ತೀನಿ ಅಂದಿದ್ರಂದ್ರೆ ಇಷ್ಟು ಮಾಡಬೇಕು. ಅಲಾಂಗ್ ವಿತ್ ದ್ಯಾಟ್ SSC JE IES MCQ ಕ್ವಶನ್ಸ್ ಮಾಡ್ಕೊತ ಹೋಗ್ರಿ. ಓಕೆ, ಈಗ ನೀವು ನನಗೆ ಕೇಳ್ತೀರಿ ಮೇಡಮ್, ನಾನು ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ಅದಾವ, ನಾ ಯಾವ ಸ್ಕಿಪ್ ಮಾಡಲಿ ಅಂತ ಕೇಳ್ತಿರಲ್ಲ. ಸೊ ಆ ಸ್ಕಿಪ್ ಮಾಡ್ಬೇಕಂದ್ರೆ ನೀವು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ನೋಡಿದ್ರೆ ಅಷ್ಟೇ ನಿಮಗೆ ಐಡಿಯಾ ಬರ್ತೈತಿ ಯಾವ್ದು ನೀವು ಸ್ಕಿಪ್ ಮಾಡಬಹುದು ಅಂತ. ಇಲ್ಲಾಂದ್ರೆ ನೀವು ನನಗೆ ಹೇಳೋಕ್ಕಾಗೋದಿಲ್ಲ. ಈಗ ಲಾಸ್ಟ್ ಇಯರು ಒಂದು, ಈಗ ಫಾರ್ ಎಕ್ಸಾಂಪಲ್ ವರ್ಟಿಕಲ್ ಕರ್ವ್ ಮೇಲೆ ಒಂದು ಸಿಂಪಲ್ ನ್ಯೂಮರಿಕಲ್ ಕೇಳಿದ್ರೆ, ಈ ಟೈಮ್ ಹಾರಿಜಾಂಟಲ್ ಕರ್ವ್ ಮೇಲೆ ಕೇಳ್ತಾರೆ. ಈ ಥರ ಸಿಂಪಲ್ ವೇರಿಯೇಷನ್ಸ್ ಇರ್ತವೆ. ವಿ ಕೆನಾಟ್ ಸೇ ದಟ್ ದಿಸ್ ಈಸ್ ಇಂಪಾರ್ಟೆಂಟ್, ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್, ದಿಸ್ ಯು ಕ್ಯಾನ್ ಸ್ಕಿಪ್. ಆ ಥರ ಏನು ಹೇಳಕ್ಕೆ ಬರೋದಿಲ್ಲ. ಕ್ವಶನ್ ಪೇಪರ್ಸ್ ನೋಡಿದ್ರೆ ಮಾತ್ರ ನಿಮಗೆ ಐಡಿಯಾ ಬರ್ತೈತಿ. ತಿಳಿತಲ್ಲ? ಸೊ ಈಗ ನೆಕ್ಸ್ಟ್ ಕ್ಯಾಟಗರಿ, ಥರ್ಡ್ ಕ್ಯಾಟಗರಿ ನಾನು ಏನು ಹೇಳಾಕತ್ತೀನಿ ಅಂದ್ರೆ, ಯು ಆರ್ ಪ್ರಿಪೇರಿಂಗ್ ಓನ್ಲಿ ಫಾರ್ PWD AEE. ಜಸ್ಟ್ ಡಿಸ್ಕ್ರಿಪ್ಟಿವ್ ಅಷ್ಟೇ ನಾನು ಅಟೆಂಡ್ ಮಾಡ್ತೀನೋ, ನಾನು MCQ ಪ್ಯಾಟರ್ನ್ ಅಟೆಂಡ್ ಮಾಡೋದಿಲ್ಲ ಅಂತಿತ್ತಂದ್ರೆ, ಸೊ ನಾನೇನು ಆಗಲೇ ನಿಮ್ಗೆ ಸ್ಕಿಪ್ ಮಾಡೋದು ಅಂತ ಹೇಳಿಲ್ಲ, ಅದೇನು ಸ್ಕಿಪ್ ಮಾಡಬಾರ್ದು. ಎವ್ರಿಥಿಂಗ್ ವಾಟ್ ಎವರ್ ವಿ ಹ್ಯಾವ್ ಟಾಟ್, ರೈಟ್ ಫ್ರಮ್ ದ ಫಸ್ಟ್ ವರ್ಡ್ ಆಫ್ ದ ಲೆಕ್ಚರ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಟು ದ ಲಾಸ್ಟ್ ವರ್ಡ್, ಎವ್ರಿಥಿಂಗ್ ಯು ನೀಡ್ ಟು ಪ್ರಾಕ್ಟಿಸ್. ಯಾಕಂದರೆ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಇರತ್ತಿದ್ದು. ಸೊ ನೀಟಾಗಿ ರೈಟಿಂಗ್ ಮಾಡಬೇಕು ನೀವು. ಸೊ ಅದರೊಳಗೆ ನಿಮಗೆ 5 ಮಾರ್ಕ್ದ ಕ್ವಶನ್ ಕೇಳ್ಬೋದು, 10 ಮಾರ್ಕ್ ರೈಟಿಂಗ್ ಕೇಳ್ಬೋದು, 15 ಮಾರ್ಕದ್ ಕೇಳ್ಬೋದು, 20 ಮಾರ್ಕದ್ ಕೇಳ್ಬೋದು. ಸೊ ಡೆರಿವೇಷನ್ಸ್ ಕೇಳಬಹುದು, ನ್ಯೂಮರಿಕಲ್ಸ್ ಕೇಳಬಹುದಲ್ಲಿ ಕೇಳ್ತಾರೆ 100%. ಯಾಕಂದ್ರೆ ಲೆಂದಿ ಒಳಗೆ ಅವನ್ನ ಕೇಳಬೇಕು ಅವರು. ಸೊ ನಾನೇನು ಸ್ಕಿಪ್ ಮಾಡೋದು ಅಂತ ಹೇಳಿದ್ನಲ್ಲ, ಏನು ಸ್ಕಿಪ್ ಮಾಡಬಾರ್ದು, ಕಂಪ್ಲೀಟ್ಲಿ ಡೆರಿವೇಷನ್ಸ್ ಎವ್ರಿಥಿಂಗ್. ಸೊ ಇದ್ರೊಳಗೆ ಮೇಡಮ್ ನಾನು ನ್ಯೂಮರಿಕಲ್ ಸಾಲ್ವ್ ಮಾಡ್ತಾನೋ, ಬಟ್ ನನಗೆ ಮಾರ್ಕ್ಸ್ 20 ಮಾರ್ಕ್ಸಿಗೆ ಕೇಳಿದ್ರೆ ನಾನು ಆನ್ಸರ್ ಕರೆಕ್ಟ್ ಮಾಡಲಿಲ್ಲ ಅಂದ್ರೆ 0 ಬರ್ತೈತೆ ನಾ ಎಕ್ಸಾಮ್ಗೆ. 0 ಅಂತ ಬರೋದಿಲ್ಲ, ಸ್ಟೆಪ್ ವೈಸ್ ಡಿವೈಡ್ ಮಾಡ್ತಾರೆ ಅವ್ರ ಮಾರ್ಕ್ಸು. ನೀವು ಗಿವನ್ ಬರೋದ್ರೆ ಅದಕ್ಕೆ ಮಾರ್ಕ್ಸ್ ಕೊಡ್ತಾರೋ, ಫಾರ್ಮುಲಾ ಬರೋದ್ರೆ ಅದಕ್ಕೆ ಮಾರ್ಕ್ಸ್ ಕೊಡ್ತಾರೋ, ಫಾರ್ಮುಲಾ ಒಳಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದಕ್ಕೆ ಕೊಡ್ತಾರೋ, ಕ್ಯಾಲ್ಕುಲೇಷನ್ ಸ್ಟೆಪ್ಸಿಗೆ ಕೊಡ್ತಾರೋ, ಫೈನಲ್ ಆನ್ಸರಿಗೆ ಕೊಡ್ತಾರೋ. ಸೊ ಎವ್ರಿಥಿಂಗ್, ಎವ್ರಿ ವರ್ಡ್ ಯು ರೈಟ್ ದಟ್ ಈಸ್ ಇವ್ಯಾಲ್ಯೂಯೇಟೆಡ್ ಇನ್ ದ ಡಿಸ್ಕ್ರಿಪ್ಟಿವ್ ಎಕ್ಸಾಮ್. ಸೊ ಏನೂ ಸ್ಕಿಪ್ ಮಾಡಬಾರ್ದು. ಈಗ ನಿಮಗೆ ಒಂದು ನಮ್ದು ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್ ಆಗಿಲ್ಲ ಡಿಸ್ಕ್ರಿಪ್ಟಿವ್, ಮ್ಯಾಮ್ ಏನು ರೆಫರೆನ್ಸ್ ಇಟ್ಕೋಬೇಕಾರೆ ನಾವು ಅಂತಂದು. ಸೊ ಏನು ಇಟ್ಕೋರಿ ಅಂದರೆ SSC JE ಮೇನ್ಸ್ ಎಕ್ಸಾಮ್ಸ್. ಸೊ ಮೊದಲ ಈಗ MCQ ಆಗೈತಿ ಪೇಪರ್ 2. ಓಕೆ, ಬಟ್ ಮೊದಲ ಡಿಸ್ಕ್ರಿಪ್ಟಿವ್ ಇತ್ತು. ಸೊ ನಿಮಗೆ ಪ್ರೀವಿಯಸ್ ಇಯರ್ಸ್ ಬುಕ್ ಬ್ಯಾಂಕ್ ಸಿಗುತ್ತಾವೋ. ಸೊ ಅಲ್ಲಿಂದ ನೀವು ಡಿಸ್ಕ್ರಿಪ್ಟಿವ್ ಕ್ವಶನ್ ಪೇಪರ್ಸನ್ನು ನೀವು ರೆಫರ್ ಮಾಡಬೇಕು, ಆಸ್ ವೆಲ್ ಆಸ್ IES ಕ್ವಶನ್ಸ್ ನೀವು ರೆಫರ್ ಮಾಡಬೇಕು. ಸೊ ಅದರದಿಂದ ನಿಮಗೊಂದು ಐಡಿಯಾ ಬರ್ತೈತಿ, ಲೈಕ್ ಹೌ ದ ಡಿಸ್ಕ್ರಿಪ್ಟಿವ್ questions will be asked and how much I have to write, how should be the quantity, quality, everything.
ಸೊ ಇದು ನಿಮ್ಮದು PWD AEE. ನೀವು ಅಷ್ಟೇ ಟಾರ್ಗೆಟ್ ಮಾಡ್ತಂದ್ರೆ ಇಷ್ಟು ಮಾಡ್ಕೊತ ಹೋಗ್ರಿ. ಸೊ ಸ್ಮಾಲ್ ಥಿಂಗ್ಸ್ ಏನು MCQ ಒಳಗೆ ನೀವು ನೆನಪಿಟ್ಕೋಬೇಕಂತಿರ್ತಿರಲ್ಲ, ಆ ಥರ ನೆನಪಿಟ್ಕೊಳ್ಳೋದು ನೆಸಸರಿ ಇಲ್ಲ. ಸ್ವಲ್ಪ ಲೆಂದಿ ಡೆರಿವೇಷನ್ಸು, ಕನ್ಸೆಪ್ಟು, ಸ್ಟೋರಿ ಟೆಲ್ಲಿಂಗು, ಸೊ ಅದನ್ನೆಲ್ಲ ನೀವು ನೆನಪಿಟ್ಕೋಬೇಕು. ಈ ಒಂದು ಡೀಟೇಲ್ ಆಗಿ ನಿಮ್ಗೆ ಕೇಳ್ತಾರೆ, ಲೈಕ್ ಫಾರ್ ಎಕ್ಸಾಂಪಲ್ ವಾಟ್ ಆರ್ ದ ವೇರಿಯಸ್ ಮೆಥಡ್ಸ್ ಆಫ್ ಪಾಪ್ಯುಲೇಷನ್ ಫೋರ್ಕಾಸ್ಟಿಂಗ್ ಇನ್ ದ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್. ಓಕೆ, ಪಾಪ್ಯುಲೇಷನ್ ಡಿಮಾಂಡ್ ಅಂತ. ಸೊ ನಿಮಗೆ ಗೊತ್ತಿರಬೇಕು, ಅವ್ರು 5 ಮಾರ್ಕ್ ಕೇಳಿದ್ರೆ ನೀವು ಎಷ್ಟು ಬರೀಬೇಕು, ಲೈಕ್ ಅರ್ಥಮೆಟಿಕ್ ಮೆಥಡ್, ಜೋಮೆಟ್ರಿಕ್ ಮೆಥಡ್, ಎಕ್ಸ್ಪೋನೆನ್ಷಿಯಲ್ ಮೆಥಡ್ಸ್ ಅದು ಅದಾವು. ಸೊ 5 ಮಾರ್ಕ್ ಕೇಳಿದರೆ ಎಷ್ಟು ಬರೀಬೇಕು, 10 ಮಾರ್ಕಿಗೆ ಕೇಳಿದರೆ ಎಷ್ಟು ಬರೀಬೇಕು, 20 ಕೇಳಿದರೆ ಎಷ್ಟು ಬರೀಬೇಕು. ಸೊ 20ಗೆ ಬೈ ಚಾನ್ಸ್ ಅವ್ರು ಕೇಳಿದ್ರೆ ಅಂದ್ರೆ ನೀವು ಒಂದು ಸಿಂಪಲ್ ನ್ಯೂಮರಿಕಲನ್ನು ನೀವೇ ಡಿಸೈನ್ ಮಾಡಬೇಕು. ಒಂದು 3-4 ಡೇಟಾ ತೊಗೊಂಡು ಡಿಸೈನ್ ಮಾಡಿ ಪ್ರತಿ ಮೆಥಡಿಗೆ ನೀವು ಸಾಲ್ವ್ ಮಾಡಬೇಕು. ಓಕೆನಾ? ಸೊ ಈ ಥರ ನಿಮಗೊಂದು ಗೊತ್ತಿರಬೇಕಾದ ಐಡಿಯಾ, ಲೈಕ್ ಹೌ ಮಚ್ ಐ ಹ್ಯಾವ್ ಟು ರೈಟ್, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದು ನೀವು ಬರೀ PWD AEE ಪ್ರಿಪೇರ್ ಆಗ್ತಂದ್ರೆ, ಯಾಕಂದ್ರೆ ಎಷ್ಟೋ ಜನ ಆದರೂ ಬರೀ PWD AEE ಅಷ್ಟೇ ಪ್ರಿಪೇರ್ ಆಗತ್ತಾರೆ. ಸೊ ಅವರಿಗೆ ಇದು ಟಿಪ್ ಭಾಳ ಇಂಪಾರ್ಟೆಂಟ್. ಸೊ ಈಗ ಮ್ಯಾಮ್ ನಾನು ಎಲ್ಲದಕ್ಕೂ ಪ್ರಿಪೇರ್ ಆಗತ್ತೀನಿ, ದಟ್ ಈಸ್ BBMP, WRD ಆಸ್ ವೆಲ್ ಆಸ್ PWD AEE. ಸೊ ಇದ್ರೊಳಗೆ ಏನಂದ್ರೆ ನೀವು ಯು ಹ್ಯಾವ್ ಟು ಸ್ಟಡಿ ಎವ್ರಿಥಿಂಗ್ ವಿದೌಟ್ ಸ್ಕಿಪ್ಪಿಂಗ್ ಎನಿಥಿಂಗ್. But practice, when it comes to practice, so along with this descriptive writing, you have to practice MCQ questions also. ಈ ಬರೀ PWD AEE ಇತ್ತು ನೀವು MCQ questions ಪ್ರಾಕ್ಟೀಸ್ ಮಾಡೋದು ನೆಸಸರಿ ಇಲ್ಲ, ಬಟ್ ಇಲ್ಲಿ ನೀವು ಅದನ್ನು ಮಾಡಬೇಕು. ಸೊ ಐ ಆಮ್ ನಾಟ್ ಸ್ಟ್ರೆಸ್ಸಿಂಗ್ ಯು, ಓಕೆ, ಡೋಂಟ್ ವರಿ ಅಬೌಟ್ ದ್ಯಾಟ್. ಮ್ಯಾಮ್ ಎಲ್ಲ ನೀವು ಅಂತ ಹೇಳಕತ್ತೀರಿ ಈಸಿಯಾಗಿ, ನಾನು ಹೆಂಗೆ ಮಾಡಲಿ ಅಂತಂದ್ರೆ, ನಾನು ಯಾಕೆ ಇಷ್ಟೊಂದು ಇನ್ಫಾರ್ಮೇಷನ್ ಕೊಡ್ತಂದ್ರೆ, ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ, ನೀವು ಪ್ರತಿಯೊಬ್ಬರದ್ದು ಒಂದೊಂದು ಏಮ್ ಡಿಫ್ರೆಂಟ್ ಇರೈತಿ, ಪ್ರತಿಯೊಬ್ಬರದ್ದು ಪ್ರಿಪರೇಷನ್ ಸ್ಟೇಟಸ್ ಡಿಫ್ರೆಂಟ್ ಇರತ್ತೆ. ಎಷ್ಟೋ ಜನ ನೀವು ಮೊದಲ ಪ್ರಿಪೇರ್ ಆಗಿ ಸಿಲೆಬಸ್ ಕವರ್ ಮಾಡಿರ್ತೀರಿ ಆಲ್ರೆಡಿ, ಎಷ್ಟೋ ಜನ ಈಗ ಸ್ಟಾರ್ಟ್ ಮಾಡ್ತಿರ್ತೀರಿ, ಎಷ್ಟೋ ಜನ ಫ್ಯೂ ಮಂತ್ಸ್ ಬಿಫೋರ್ ಸ್ಟಾರ್ಟ್ ಮಾಡಿರ್ತೀರಿ. ಸೊ ನೀವು ಯಾವ್ದು ಕೆಟಗರಿಗೆ ಬಿಲಾಂಗ್ ಆಗ್ತಿರಲ್ಲ ಅದ್ರದ್ದು ಪ್ರಕಾರ ನೀವು ನನ್ನ ಇನ್ಪುಟ್ಸ್ ತೊಗೊಂಡು ಇಂಪ್ಲಿಮೆಂಟ್ ಮಾಡಬೇಕು. ನಾನು ನಿಮಗೆ ಎಲ್ಲನೂ ಮಾಡಂತ ಹೇಳೋದಿಲ್ಲ, ನಿಮಗೆ ಯಾವ್ದು ಕನ್ವೀನಿಯಂಟ್ ಐತಿ ಅದನ್ನು ಮಾಡಿರಿ. ಸೊ ನಾನಂತೂ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟೇನಿ ಡೀಟೇಲ್ ಆಗಿ. ಬಟ್ ಇದ್ರೊಳಗೆ ನಿಮಗೆ ಮತ್ತೆ ಡೌಟ್ಸ್ ಇತ್ತಂದ್ರೆ, ನಿಮಗೆ ಲೈಕ್ ಕಸ್ಟಮೈಸ್ಡ್ ಅಂತೀವಲ್ಲ ನಾವು, ಮೇಡಮ್ ನಂದು ಈ ಟೈಪ್ ಐತರ ಸಿಚುವೇಶನ್ನ, ನನಗೆ ವಾಟ್ ಐ ಹ್ಯಾವ್ ಟು ಡೂ ನಾವ್ ಅನ್ನೋಂಗಿತ್ತಂದ್ರೆ, ಯು ಜಸ್ಟ್ ಗಿವ್ ಮಿ ವಾಟ್ಸ್ಆ್ಯಪ್ ಮೆಸೇಜ್ ಆನ್ 9916085858. ದಿಸ್ ಇಸ್ ಮೈ ನಂಬರ್. ಮ್ಯಾಮ್ ಐ ವಾಂಟ್ ಟು ಡಿಸ್ಕಸ್ ದ ಪ್ರಿಪರೇಷನ್ ಸ್ಟ್ರಾಟಜಿ ಅಂತ. ದೆನ್ ವಿ ವಿಲ್ ಡಿಸ್ಕಸ್ ಓವರ್ ಕಾಲ್. ಸೊ ಇಲ್ಲಂತೂ ನಾನು ಮೋಸ್ಟ್ ಆಫ್ ದ ಪಾಯಿಂಟ್ಸನ್ನು ನಾನು ಕವರ್ ಮಾಡೇನಿ. ಬಟ್ ಸ್ಟಿಲ್ ಇನ್ನು ನಿಮಗೆ ಏನಾರ ಡೀಟೇಲ್ ಆಗಿ ನಿಮ್ದು ಪ್ರಕಾರ ಏನಾರ ಇತ್ತಂದ್ರೆ, ಲೈಕ್ ನೀವು ವರ್ಕಿಂಗ್ ಇದ್ರೆ ಅಂದ್ರೆ, MTech ಮಾಡ್ತಿದ್ರೆ ಅಂದ್ರೆ, PhD ಮಾಡ್ತಿದ್ರೆ, ಹೋಮ್ ಮೇಕರ್ ಇದ್ರೆ, ಸೊ ನಿಮ್ಗೆ ಎನಿ ಡಿಫಿಕಲ್ಟಿ ಇತ್ತು ನೀವು ನನಗೆ ಮೆಸೇಜ್ ಮಾಡಿರಿ. ವಿ ವಿಲ್ ಬಿ ಡಿಸ್ಕಸಿಂಗ್ ದ ಕಾಲ್ ಆ್ಯಂಡ್ ವಿ ವಿಲ್ ಕಸ್ಟಮೈಸ್ ಅಂತಾರಲ್ಲ, ನಿಮಗೆ ಹೆಂಗೆ ಬೇಕು ಸ್ಟಡಿ ಪ್ಲ್ಯಾನ್ ಅದ್ರ ಪ್ರಕಾರ ಕ್ಯೂರೇಟ್ ಮಾಡಿ ನಾನು ಡಿಸ್ಕಷನ್ ಮಾಡ್ತೀನೋ. ಸೊ ಇವತ್ತನ ಕಾಲ್ ಮಾಡಿರಿ, ಸೊ ಮೆಸೇಜ್ ಮಾಡಿರಿ ಬಿಫೋರ್ ಗಿವಿಂಗ್ ಮಿ ಅ ಕಾಲ್, so that we will be discussing accordingly and you can start the preparation from day after tomorrow, something like that, properly. Because guidance is very important. You will get study materials, everything, anywhere, but proper guidance ಅನ್ನೋದು ಏನಿರಲ್ಲ. ಯಾಕಂದ್ರೆ ನನ್ನ ಕಡೆ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಅದಾರ, ನಿಮ್ಗೆ ಎವ್ರಿ ಪ್ರಾಬ್ಲಮ್ ಯು ಹ್ಯಾವ್, ಎವ್ರಿ ಕ್ವೆಶನ್ ಯು ಹ್ಯಾವ್, ಐ ಹ್ಯಾವ್ ದ ಆನ್ಸರ್. ಇಟ್ಸ್ ಮೈ ಚಾಲೆಂಜ್. ಸೊ ನನ್ನ ಕಡೆ ಯಾವುದಕ್ಕೂ ಆನ್ಸರ್ ಇಲ್ಲತ್ತಿಲ್ಲ. ಸೊ ಐ ಆಮ್ ಲೈಕ್ ಭಾಳ ಸ್ಟೂಡೆಂಟ್ಸ್ ನನ್ನ ಜೊತೆ ಡಿಸ್ಕಷನ್ ಮಾಡ್ತಾರೆ, ಇವನ್ ಲಾಟ್ ಆಫ್ ಪರ್ಸನಲ್ ಕ್ವಶನ್ಸ್, ಡೌಟ್ಸ್ ಆಲ್ಸೋ. ಸೊ ನೀವು ಎನಿ ಕ್ವಶನ್ ಕೇಳಿದ್ರು ಯು ವಿಲ್ ಗೆಟ್ ದಿ ಪರ್ಫೆಕ್ಟ್ ಆ್ಯಂಡ್ ಪ್ರಾಕ್ಟಿಕಲ್ ಆನ್ಸರ್. ನಾನೇನು ವೇಗವಾಗಿ ಆನ್ಸರ್ ಕೊಡೋದಿಲ್ಲ, ನಿಮ್ಮ ಕಡೆ ಏನು ಪಾಸಿಬಲ್ ಐತಿ ಅದನ್ನಷ್ಟೇ ನಾವು ಅದರ ಪ್ರಕಾರ ವರ್ಕ್ ಮಾಡೋಣ, ದಟ್ಸ್ ಇಟ್. ಸೊ ತಿಳಿತಲ್ಲ. ಈಗ ಇನ್ನೊಂದು WRD JEEಗೆ ನೀವು ಪ್ರಿಪೇರ್ ಆಗ್ತಂದ್ರೆ, ಸೊ ಕಂಪಲ್ಸರಿ ಡಿಪ್ಲೊಮಾ ಆಗಿರ್ಬೇಕು, ನಿಮ್ಗೆ ಗೊತ್ತೈತದು. ಸೊ ನೀವು JEEಗೆ ಪ್ರಿಪೇರ್ ಆಗ್ತಂದ್ರೆ ಜನರಲ್ ಸ್ಟಡೀಸ್ ಅಂತೂ ಸೇಮ್ ಅನ್ನೈತಿ. ಬಟ್ ವೆನ್ ಇಟ್ ಕಮ್ಸ್ ಟು ಪೇಪರ್ 2, ಇಂಗ್ಲೀಷ್ ಗ್ರಾಮರ್, ಕನ್ನಡ ಗ್ರಾಮರ್, ಕಂಪ್ಯೂಟರ್ 30% ವೇಟೇಜ್ ಐತಿ. ಸೊ ಅವು 3 ಸಬ್ಜೆಕ್ಟ್ಸ್ ನೀವು ಪ್ರಿಪೇರ್ ಆಗಬೇಕು ಕಂಪಲ್ಸರಿ. ಇದ್ರೊಳಗೆ ಸಿವಿಲ್ ಇಂಜಿನಿಯರಿಂಗ್ ಏನೂ ಇಲ್ಲ. ಓಕೆ, ಸೊ ಅದ್ರದ್ದು ಕೋರ್ಸ್ ನಮ್ಮ ಕಡೆ ಅವೈಲೇಬಲ್ ಐತಿ. ಸೊ ಪ್ರತಿ ಎಕ್ಸಾಮದ್ದು ಜನರಲ್ ಸ್ಟಡೀಸ್ ಕಂಪಲ್ಸರಿ ಕನ್ನಡ, ದೆನ್ PWD AEE, BBMP ಸಪ್ರೇಟ್ ಕೋರ್ಸ್ ವಿತ್ WRD ಕಂಬೈನ್ಡ್ ಕೋರ್ಸ್ ಆಸ್ ವೆಲ್ ಆಸ್ WRD JEE ಕೋರ್ಸ್. ಸೊ ಎಲ್ಲ ಕೋರ್ಸಸ್ಸು ಅವೈಲೇಬಲ್ ಐತಿ. ಬಟ್ ವಾಟ್ ಐ ವಾಂಟ್ ಇಸ್ ಒನ್ಸ್ ಯು ಜಾಯಿನ್ ದ ಕೋರ್ಸ್ ಅಲ್ಲ, ಯು ಜಸ್ಟ್ send me a WhatsApp message so that I can discuss the study plan. That is very very important. ಯಾಕಂದ್ರೆ ಯಾರು ನಮ್ಮ ಸ್ಟೂಡೆಂಟ್ಸಿಗೆ PWD ಆಮೇಲೆ ರೀಸೆಂಟ್ಗೆ ಯಾರು IDL ಎಕ್ಸಾಮ್ಸು, RWS ಎಕ್ಸಾಮ್ಸ್ ಒಳಗದು ಸೆಲೆಕ್ಟ್ ಆಗ್ಯಾರಲ್ಲ, ಸೊ ಅವ್ರು ಅದರೇ ಹೇಳಿದರು, ನೀವು ಏನು ಸ್ಟಡಿ ಪ್ಲ್ಯಾನ್ ಮಾಡಿದಾರಲ್ಲ ದ್ಯಾಟ್ ಪ್ಲೇಡ್ ವೆರಿ ಮೇಜರ್ ರೋಲ್ ಇನ್ ಮೈ ಪ್ರಿಪ್ರೇಷನ್ ಅಂತ. ಸೊ ವಿತ್ ನೋ ಎನಿ ಡೌಟ್ ಆರ್ ವಿತ್ ನೋ ಎನಿ ಹೆಸಿಟೇಷನ್, ಯು ಜಸ್ಟ್ ಲೀವ್ ಮಿ ಅ ಮೆಸೇಜ್, ಐ ವಿಲ್ ಬಿ ಡಿಸ್ಕಸಿಂಗ್ ದ ಸ್ಟಡಿ ಪ್ಲ್ಯಾನ್ ಅಕಾರ್ಡಿಂಗ್ಲಿ. ಸೊ ತಿಳಿತಲ್ಲ ಈಗ ನಾವು ಹೆಂಗೆ ಸ್ಟಡಿ ಪ್ಲ್ಯಾನ್ ಮಾಡ್ಬೇಕಂತ.
ಆಮೇಲೆ ನೆಕ್ಸ್ಟ್ ಈಸ್ ಲೈಕ್ ಓಕೆ ನಾನು ಜನರಲ್ ಆಗಿ ಈಗ ಡಿಸ್ಕಷನ್ ಮಾಡಿದ್ನಿ, ಬಟ್ ಮೇಡಮ್ ಈಗ ಡೇಸಿಗೆ ನಾವು ಹೆಂಗೆ ಡಿವೈಡ್ ಮಾಡಬೇಕು. ಸೊ ಅರ್ಲಿಯರ್ ನೋಟಿಫಿಕೇಶನ್ ಒಳಗೆ ಲೈಕ್ ರೂರಲ್ ವಾಟರ್ ಸಪ್ಲೈ PWD ನೋಟಿಫಿಕೇಶನ್ಸ್ ಒಳಗೆ ನಾನು ಒಂದು ಟೈಮ್ ಟೇಬಲ್ ಮಾಡಿರ್ತೀನಿ. ಈ ಡೇಟ್ದಿದ್ರೆ ಈ ಡೇಟು ಈ ಸಬ್ಜೆಕ್ಟ್ ಓದ್ರಿ, ಈ ಡೇಟ್ದಿದ್ರೆ ಈ ಸಬ್ಜೆಕ್ಟ್. ಬಟ್ ಈ ಸಲ ಅದನ್ನ ಮಾಡಕತ್ತಿಲ್ಲ ನಾನು. ದ ರೀಸನ್ ಈಸ್ ಲೈಕ್ BBMP ಸ್ವಲ್ಪ ಸಬ್ಜೆಕ್ಟ್ಸ್ ಅದು, WRD ದ ರಿಕ್ವೈರ್ಮೆಂಟ್ ಇಸ್ ಡಿಫ್ರೆಂಟ್, PWD AEE ರಿಕ್ವೈರ್ಮೆಂಟ್ ಇಸ್ ಡಿಫ್ರೆಂಟ್. ಸೊ ನೀವೇನು ಮಾಡ್ಬೇಕಂದ್ರೆ ಇವು ಏನು ಅಪ್ಕಮಿಂಗ್ ಡೇಸ್ ಅದಾವಲ್ಲ ಅವನು ನೀಟಾಗಿ ಪೇಪರ್ ಮೇಲೆ ಬರೆಯಿರಿ. ಅದ್ರದ್ದು ಪ್ರಕಾರ ನೀವು ಒಂದು ಟೈಮ್ ಟೇಬಲ್ ಮಾಡಿರಿ, ಓಕೆನಾ. ಸೊ ನಿಮಗೆ ಗೊತ್ತೈತಿ ನೀವು ಯಾವ ಸಬ್ಜೆಕ್ಟ್ ಆಲ್ರೆಡಿ ಓದಿರಿ ಅಥವಾ ಯಾವುದು ಓದಿಲ್ಲ, ಯಾವ ನಿಮ್ದು ಸ್ಟ್ರಾಂಗ್ ಸಬ್ಜೆಕ್ಟ್ಸ್ ಅದಾವು, ಯಾವ ನಿಮ್ದು ವೀಕ್ ಸಬ್ಜೆಕ್ಟ್ಸ್ ಅದಾವು, ಅದ್ರದ್ದು ಪ್ರಕಾರ ನೀವು ಡೇಸ್ ಡಿವೋಟ್ ಮಾಡ್ಬೇಕು. ಈಗ ನಿಮ್ಗೆ ಸಿಂಪಲಾಗಿ ಹೇಳತ್ನ ಒಂದಿಗೆ ಯಾವ ಟೈಪ್ ನಾವು ಡಿವೈಡ್ ಮಾಡ್ಬೇಕಂದ್ರೆ, ಈಗ ಹೈವೇ ಇಂಜಿನಿಯರಿಂಗ್ ಬಂತಂದ್ರೆ ಇಫ್ ಯು ಆರ್ ಸ್ಟಡಿಂಗ್ ಹೋಲ್ ಡೇ, ಸೊ 7 days ಆರ್ ಮೋರ್ ದ್ಯಾನ್ ಸಫಿಷಿಯಂಟ್ ಈ ಥರ. ಅದ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗು ಅಥವಾ ಸಾಮು ಸ್ಟ್ರಕ್ಚರಲ್ ಅನಾಲಿಸಿಸ್ ಇತ್ತಂದ್ರೆ ಅರೌಂಡ್ 10 to 12 days ಆದರೂ ನೀವು ಡಿವೋಟ್ ಮಾಡಲೇಬೇಕು. ಅದ ಬ್ರಿಡ್ಜ್ ಬಂತಂದ್ರೆ 2 days ಮೋರ್ ದ್ಯಾನ್ ಸಫಿಷಿಯಂಟ್. ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ 2 days ಮೋರ್ ದ್ಯಾನ್ ಸಫಿಷಿಯಂಟ್. ಸೊ ಈ ಥರ ಸ್ಮಾಲ್ ಸಬ್ಜೆಕ್ಟ್ಸಿಗೆ ಹಿಂಗೆ. ಈಗ ಸರ್ವೇಯಿಂಗ್ 6 days ಮೋರ್ ದ್ಯಾನ್ ಸಫಿಷಿಯಂಟ್. ಬಿಲ್ಡಿಂಗ್ ಮಟೀರಿಯಲ್ 6 days ಮೋರ್ ದ್ಯಾನ್ ಸಫಿಷಿಯಂಟ್. ಅದೇ ಜಿಯೋಟೆಕ್ಕು, ಫ್ಲೂಯಿಡ್ ಮೆಕ್ಯಾನಿಕ್ಸು, RCC, ಸ್ಟೀಲ್ ಬಂತಂದ್ರೆ ಅಗೇನ್ 10 to 12 days ಈ ಥರ. ಅಗೇನ್ ಇನ್ ದಟ್ ಏನಿರತ್ತೆ ನಿಮ್ಗೆ ಈಸಿ ಕನ್ಸೆಪ್ಟ್ಸ್ ಇತ್ತು, ನಾನು ನಿಮ್ಗೆ ಆಗಲೇ ಹೇಳಿನಿ. ಓನ್ಲಿ ಇಫ್ ಯು ಆರ್ ಕಾನ್ಸಂಟ್ರೇಟಿಂಗ್ ಆನ್ MCQ ಪ್ಯಾಟರ್ನ್ ಅಲ್ಲ. ಸೊ ಅವಾಗ ಲೆಂದಿನ ಡೆರಿವೇಷನ್ಸು, ನ್ಯೂಮರಿಕಲ್ಸು ಎಲ್ಲನೂ ನೀವು ಸ್ಕಿಪ್ ಮಾಡ್ಬೋದು. ಯಾಕಂದರೆ ಯೂಶ್ವಲಿ ಕ್ಯಾಲ್ಕುಲೇಟರ್ ವೋಂಟ್ ಬಿ ಅಲೌಡ್ ಫಾರ್ AE ಎಕ್ಸಾಮ್ಸ್, ಬಟ್ ಇಟ್ ವಿಲ್ ಬಿ ಅಲೌಡ್ ಫಾರ್ AEE ಎಕ್ಸಾಮ್. ಸೊ ನೀವು AEE ಪ್ರಿಪೇರ್ ಆಗ್ತೇನೆಂದ್ರೆ ಯೂಸ್ ಕ್ಯಾಲ್ಕುಲೇಟರ್ ಆ್ಯಂಡ್ ಸಾಲ್ವ್ ನ್ಯೂಮರಿಕಲ್ಸ್. ಸೊ ಇದ್ರೊಳಗೆ ನೀವು ನಾನು ವಿದೌಟ್ ಕ್ಯಾಲ್ಕುಲೇಟರ್ ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ರೆ ಇಟ್ ವಿಲ್ ಬಿ ಅಟರ್ ವೇಸ್ಟ್ ಆಫ್ ಯುವರ್ ಟೈಮ್. ಯು ಕೆನಾಟ್ ಸಾಲ್ವ್ ಎನಿ ಲೆಂದಿ ನ್ಯೂಮರಿಕಲ್ಸ್ ವಿದೌಟ್ ಕ್ಯಾಲ್ಕುಲೇಷನ್, ಓಕೆ. ಸೊ ಅದ್ರ ಸಂಬಂಧ AEE ಅವ್ರು ಕ್ಯಾಲ್ಕುಲೇಟರ್ ಅಲೌ ಮಾಡ್ತಾರೋ. ಸೊ ಈ ಕ್ಯಾಲ್ಕುಲೇಟರ್ ಯೂಸ್ ಮಾಡಿನ ಸಾಲ್ವ್ ಮಾಡಿರಿ. ಬಟ್ ಯೂಶ್ವಲಿ ಈಗ ಅಲೌ ಮಾಡೋದಿಲ್ಲ. ಸೊ ನೀವೇನು ಮಾಡಿರಿ, ಲೈಕ್ ಸ್ವಲ್ಪ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಇಸ್ ನ್ಯೂಮರಿಕಲ್ಸನ್ನು ನೀವು ಸ್ಕಿಪ್ ಮಾಡಬೇಡ್ರಿ. ಸಿಂಪಲ್ ನ್ಯೂಮರಿಕಲ್ಸ್ ಏನಿರ್ತಾವಲ್ಲ ವಿದೌಟ್ ಕ್ಯಾಲ್ಕುಲೇಟರ್ ಯು ಕ್ಯಾನ್ ಸಾಲ್ವ್. ಅದಕ್ಕೆ ನಾನು ನಿಮ್ಗೆ ಕ್ವಶನ್ ಪೇಪರ್ಸ್ ನೋಡು ಅಂತ ಹೇಳಿದ್ನಿ, ನಿಮ್ಗೆ ಐಡಿಯಾ ಬರ್ತೈತಿ ಯಾವ ಟೈಪ್ ಆಫ್ ಕ್ವಶನ್ಸ್ ಕೇಳ್ತಾರಂತ. ಮಿಡಲ್ ಲೆವೆಲ್ ನ್ಯೂಮರಿಕಲ್ಸ್ ಇರ್ತಾವಲ್ಲ, ಸೊ ಅದಕ್ಕೆ ನ್ಯೂಮರಿಕಲ್ಸ್ ವಿಲ್ ಬಿ ವೆರಿ ಶಾರ್ಟ್ ಬಟ್ ಕ್ಯಾಲ್ಕುಲೇಟರ್ ಈಸ್ ನೀಡೆಡ್. ಸೊ ಆ ಲೆವೆಲ್ವರೆಗೂ ಓದ್ರಿ. ಅದೇ ಯಾವುದು ಲೆಂದಿ ನ್ಯೂಮರಿಕಲ್ಸ್ ಇರ್ತಾವ ವೇರ್ ಕಂಪಲ್ಸರಿಲಿ ಕ್ಯಾಲ್ಕುಲೇಟರ್ ಇಸ್ ನೀಡೆಡ್ ಆಸ್ ವೆಲ್ ಆಸ್ ದ ನ್ಯೂಮರಿಕಲ್ ಈಸ್ ವೆರಿ ಲೆಂದಿ. ಸೊ ಅಂಥವು ಪ್ರಾಕ್ಟೀಸ್ ಮಾಡೋ ಮುಂದೆ ನೀವು ಸ್ಕಿಪ್ ಮಾಡಿರಿ. ಬಟ್ ನಮ್ದು ಕ್ಲಾಸ್ ಕೇಳೋ ಮುಂದೆ ಎಲ್ಲ ನೋಡ್ರಿ, ಓಕೆ. ವಾಚಿಂಗ್ ದ ಕ್ಲಾಸ್ ವಿಲ್ ನಾಟ್ ಟೇಕ್ ಮಚ್ ಆಫ್ ಯುವರ್ ಟೈಮ್, ಬಟ್ ಸಾಲ್ವಿಂಗ್ ಆರ್ ಪ್ರಾಕ್ಟೀಸಿಂಗ್ ವಿಲ್ ಟೇಕ್ ಮಚ್ ಆಫ್ ಯುವರ್ ಟೈಮ್. ದಟ್ಸ್ ದ ರೀಸನ್ ಯು ಕ್ಯಾನ್ ಸ್ಕಿಪ್ ದ ಸೆಕೆಂಡ್ ಪಾರ್ಟ್. ವಾಚ್ ಯಾಕೆ ಮಾಡಂತಂದ್ರೆ ನೀವು ಒಂದು ಲೆವೆಲ್ ಅಹೆಡ್ ನೀವು ಓದಿದ್ರೆ ಅಂದ್ರೆ ನಿಮ್ಮದು ಟೆಕ್ನಿಕಲ್ ನಾಲೆಜ್ ವಿಲ್ ಬಿ ವೆರಿ ಸ್ಟ್ರಾಂಗ್ ಇನ್ ದಟ್ ಪರ್ಟಿಕ್ಯುಲರ್ ಕನ್ಸೆಪ್ಟ್ ಆರ್ ದ ಚಾಪ್ಟರ್. ಸೊ ಒಂದು ಸ್ಟೆಪ್ ಮುಂದಿನ ನಿಮಗೆ ಗೊತ್ತಿರೈತಿ. ಸೊ ದಟ್ಸ್ ಆಲ್ ದ ಸ್ಮಾಲ್ ಥಿಂಗ್ಸ್ ವಿಲ್ ಬಿ ವೆರಿ ಈಸಿ. ಸೊ ನೀವು ಮೊದಲ ಕಾಂಪ್ರಮೈಸ್ ಮಾಡಿ ಬರೀ ಒಂದೊಂದು ಕನ್ಸೆಪ್ಟಿಗೆ 1 ಅಥವಾ 2 ನ್ಯೂಮರಿಕಲ್ ಮಾಡ್ಕೊಂಡು ಮುಂದೆ ಹೋದ್ರೆ ಅಂದ್ರೆ ನಿಮ್ಗೆ ಸ್ವಲ್ಪ ಟ್ವಿಸ್ಟ್ ಕೇಳಿದಾರೆ ಅಂದ್ರೆ ನಾಳೆ ಎಕ್ಸಾಮ್ ಒಳಗೆ ಏನೂ ಮಾಡೋಕ್ಕೆ ಆಗೋದಿಲ್ಲ. ಯು ವಿಲ್ ನಾಟ್ ಬಿ ಏಬಲ್ ಟು ಸಾಲ್ವ್, ಓಕೆ. ಸೊ ಐ ಥಿಂಕ್ ದ ವಿಡಿಯೋ ಬಿಕೇಮ್ ವೆರಿ ವೆರಿ ಲೆಂದಿ, ಬಟ್ ಐ ಥಿಂಕ್ ಲೈಕ್ ದಿಸ್ ವಾಸ್ ವರ್ತ್ ಇನ್ಫಾರ್ಮಿಂಗ್ ಯು, okay. Everything whatever I have told is worth informing you as well as you have to follow this. ಸೊ ಇದನ್ನು ಯು ಹ್ಯಾವ್ ಟು, ಯಾಕಂದ್ರೆ ನಾ ಹೇಳಿ ಬಿಡಲಿ ಇದ್ರ ಪ್ರಕಾರ ನೀವು ಓದಲೇಬೇಕು, ದೆನ್ ಓನ್ಲಿ ಯು ವಿಲ್ ಗೆಟ್ ಸಿಲೆಕ್ಟೆಡ್. ಇಟ್ಸ್ ನಾಟ್ ಲೈಕ್ ಐ ಆಮ್ ಟೆಲಿಂಗ್ ಯು ಯು ಹ್ಯಾವ್ ಟು ಫಾಲೋ, ನಥಿಂಗ್ ಲೈಕ್ ದಟ್, ಓಕೆ. ಸೊ ಐ ಆಲ್ವೇಸ್ ಗಿವ್ ದ ಟಿಪ್ಸ್ ಆಸ್ ವೆಲ್ ಆಸ್ ಅವರ್ ಕೋರ್ಸಸ್ ರಿಸಲ್ಟ್ ಓರಿಯೆಂಟೆಡ್. ಸೊ ನೀವು ಇದನ್ನು ಫಾಲೋ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗ್ತೈತಿ ಆ್ಯಂಡ್ ದೇರ್ ಆರ್ ಹೈ ಚಾನ್ಸಸ್ ದಟ್ ಯು ವಿಲ್ ಗೆಟ್ ಸಿಲೆಕ್ಟೆಡ್ ಇನ್ ಅಪ್ಕಮಿಂಗ್ ಎಕ್ಸಾಮ್ಸ್. ಆ್ಯಂಡ್ ಯುವರ್ ಏಮ್ ಶುಡ್ ಬಿ ಸಚ್ ದ್ಯಾಟ್ ಈ 3-4 ಎಕ್ಸಾಮ್ಸ್ ಒಳಗೆ somehow I have to get the job. ಆ ಮೈಂಡ್ಸೆಟ್ ನಿಮ್ದು ಇರಬೇಕು. somehow either BBMP or WRD or PWD AEE ಒಂದಿಲ್ಲ ಒಂದು ನಾನು ಕಂಪಲ್ಸರಿ ಕ್ರ್ಯಾಕ್ ಮಾಡಲೇಬೇಕು ಅನ್ನೋದು ಒಂದು ಗೋಲ್ ಇಟ್ಕೋರಿ, ಒಂದು ಇಂಟೆನ್ಷನ್ ಇಟ್ಕೋರಿ. ಆ ಮೋಟಿವೇಶನ್ಲಿ ನೀವು ನೋಡ್ರಿ, ಓಕೆ. ಆ್ಯಂಡ್ ಐ ಅರ್ಜ್ ಯು ಟು ಜಾಯಿನ್ ಅವರ್ ಟೆಲಿಗ್ರಾಮ್ ಚಾನಲ್ ಆಲ್ಸೋ. ಸೊ ವೇರ್ ವಿ ವಿಲ್ ಬಿ ಪೋಸ್ಟಿಂಗ್ ದ ಡೈಲಿ ಮೋಟಿವೇಶನ್ ಕೋಟ್ಸ್. ಸೊ ಅದ್ರದ್ದು ಫೀಡ್ಬ್ಯಾಕ್ ಭಾಳ ಕೊಟ್ಟಾರ ಸ್ಟೂಡೆಂಟ್ಸು ದ್ಯಾಟ್ ದೋಸ್ ಮೋಟಿವೇಶನ್ quotes keep me running daily, like concentrate on my preparation ಅಂತಂದ. ಯಾಕಂದರೆ ಇದ್ರೊಳಗೆ ಸ್ಟಡಿ ಜೊತೆ ಮೋಟಿವೇಶನ್ ಆಲ್ಸೋ ಪ್ಲೇಸ್ ವೆರಿ ವೆರಿ ಮೇಜರ್ ರೋಲ್. ಸೊ ಡೋಂಟ್ ವರಿ, ಐ ಆಮ್ ದೇರ್ ಫಾರ್ ಯು. ಐ ಕ್ಯಾನ್ ಮೋಟಿವೇಟ್ ಯು ವಿತ್ ಹೌ ಮಚ್ ಎವರ್ ಡೌನ್ ಯು ಆರ್. ಐ ಜಸ್ಟ್ ವಾಂಟ್ ಯು ಟು ಸ್ಟಡಿ, ದ್ಯಾಟ್ಸ್ ಇಟ್. ಸೊ ನೀವು ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ಲೆ ನಾನು ಓದ್ತೇನೆಂದ್ರೆ I am there to give my 100% and I want you to give your 100%. Okay, so now let's go through the courses so that you will get the brief idea about what we are providing.
ಸೊ ಮೋಸ್ಟ್ ಆಫ್ ಯು ಆಸ್ಕ್ ಅಬೌಟ್ ದ ವೆಬ್ಸೈಟ್ ಡೀಟೇಲ್ಸ್. ಸೊ ಮೇಡಮ್ ಯಾವ್ಯಾವ ಸಬ್ಜೆಕ್ಟ್ಸ್ ಇರ್ತಾವೆ, ಯಾವ್ಯಾವ ಟೆಸ್ಟ್ ಸೀರೀಸ್ ಇರ್ತಾವ, ಸೊ ಇದೆಲ್ಲ ನೀವು ಡೀಟೇಲ್ ಆಗಿ ಕೇಳ್ತಿರ್ತೀರಿ. ಆಮೇಲೆ ಕ್ವಶನ್ ಪೇಪರ್ಸ್ ಎಷ್ಟು ಅದಾವ, ಪ್ರೀವಿಯಸ್ ಇಯರ್ಸ್ ಟೆಸ್ಟ್ ಸೀರೀಸ್ ಒಳಗೆ ಎಷ್ಟು ಕ್ವಶನ್ಸ್ ಅದಾವ ಅಂತಂದ. ಸೊ ದಿಸ್ ಈಸ್ ಅವರ್ ವೆಬ್ಸೈಟ್. ಸೊ ಜಸ್ಟ್ ಟೈಪ್ ಆಸ್ onstream.sandpoint.co.in ಅಷ್ಟ. ಸೊ onstream.sandpoint.co.in ಅಂತ ನೀವು ಟೈಪ್ ಮಾಡಿದ್ರೆ ಅಂದ್ರೆ ಇವನ್ ನಮ್ದು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಒಳಗೂ ಇರುತ್ತೆ, ಪಿನ್ನಡ್ ಕಾಮೆಂಟ್ ಒಳಗೂ ಇದು ಲಿಂಕ್ ಇರುತ್ತೆ. ಇವನ್ ನಮ್ದು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ರಿ, ಅಲ್ಲಿನೂ ಲಿಂಕ್ ಇರುತ್ತೆ. ಸೊ ಜಸ್ಟ್ onstream.sandpoint.co.in ಅಂತ ನೀವು ಕ್ಲಿಕ್ ಮಾಡಿದ್ರೆ ಯು ವಿಲ್ ಲ್ಯಾಂಡ್ ಆನ್ ದಿಸ್ ಹೋಮ್ ಪೇಜ್. ಸೊ ಇಲ್ಲೇ ನಾವು ಏನೋ ಡಿಸ್ಕೌಂಟ್ ಇರುತ್ತೆ ಅಥವಾ ಎನಿ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಇರುತ್ತಲ್ಲ, ಸೊ ಅದೆಲ್ಲ ಇಲ್ಲಿ ಇನ್ಫಾರ್ಮ್ ಮಾಡಿರ್ತೀವಿ ನಾವು. ಓಕೆ, ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಮೆಸೇಜ್. ಓಕೆ, ಸೊ ಹಿಯರ್ ಇಲ್ಲಿ ನೀವು ಮೆಸೇಜ್ ಅಂತ ಕ್ಲಿಕ್ ಮಾಡಿದ್ರೆ ಅಂದ್ರೆ ಮೆಸೇಜಸ್ ಆನ್ ವಾಟ್ಸ್ಆಪ್ ಅಂದ್ರೆ ಡೈರೆಕ್ಟ್ಲಿ ಯು ವಿಲ್ ಬಿ ರೀಚಿಂಗ್ ಟು ಮೀ. ಸೊ ದಿಸ್ ಇಸ್ ಮೈ ನಂಬರ್ ಹಿಯರ್. ಸೊ 9916085858. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ಟ್ರೇಟ್ ಅವೇ. ಓಕೆ, ಸೊ ದಿಸ್ ಇಸ್ ದ ಹೋಮ್ ಪೇಜ್. ಸೊ ಇಲ್ಲಿ ನೋಡ್ರಿ ನಮ್ದು ಪ್ರೀವಿಯಸ್ ಎಕ್ಸಾಮ್ಸ್ ಸಿಲೆಕ್ಟೆಡ್ ಸ್ಟೂಡೆಂಟ್ಸ್ ರ್ಯಾಂಕ್ಸ್ ನಾನು ಅನೌನ್ಸ್ ಮಾಡೀನಿ ಈ ವಿಡಿಯೋ ಒಳಗೆ. ಯಾಕಂದ್ರೆ ನೀವು ಎನ್ಕ್ವೈರಿ ಕಾಲ್ ಮಾಡ್ತಿರಲ್ಲ ನನಗೆ, ಮೇಡಮ್ ಯಾರ್ಯಾರು ಎಷ್ಟು ಟಾಪ್ ರ್ಯಾಂಕ್ಸ್ ಬಂದಿದ್ದಾರೆ ನಿಮ್ಮ ಇನ್ಸ್ಟಿಟ್ಯೂಟ್ ಒಳಗೆ ಅಂತ ಈ ತರ ಕೇಳ್ತೇನೆ. ಸೊ ನಾನು ಜನರಲ್ ಆಗಿ ಹೇಳೋದಕ್ಕಿಂತ ಸೊ ಇಲ್ಲಿ ನಾನು ರ್ಯಾಂಕ್ಸ್ ಅನ್ನ ಮೆನ್ಷನ್ ಮಾಡಿರ್ತೀನಿ, ಈ ವಿಡಿಯೋ ನೋಡ್ರಿ ಡೀಟೇಲ್ ಆಗಿ. ಅಂಡ್ ಅಲಾಂಗ್ ವಿತ್ ದಟ್ ಐ ಹ್ಯಾವ್ ಮೆನ್ಷನ್ ಹಿಯರ್ ವೆರಿ ಕ್ಲಿಯರ್ಲಿ. ಸೊ ಅವರ್ ಸ್ಟೂಡೆಂಟ್ಸ್ ಫಸ್ಟ್ ರ್ಯಾಂಕ್ ಇನ್ ಟೌನ್ ಪ್ಲಾನಿಂಗ್ ಎಕ್ಸಾಮ್. ಓಕೆ, ಸೊ ಇವೆಲ್ಲ ನಾವು ರೀಸೆಂಟ್ ರಿಸಲ್ಟ್ಸ್ ದಟ್ ಟು ಲೈಕ್ ಟಾಪ್ 10-15 ರಿಸಲ್ಟ್ಸ್ ರ್ಯಾಂಕ್ಸ್ ಅಷ್ಟು ನಾವು ಮೆನ್ಷನ್ ಮಾಡಿರ್ತೀವಿ, ಅದಕ್ಕಿಂತ ಜಾಸ್ತಿ ನಾವು ಮೆನ್ಷನ್ ಮಾಡೋದಿಲ್ಲ ಇದ್ರೊಳಗೆ. ಓಕೆ, ಸೊ ಇಲ್ಲೇ ನೀವು ಕಾಂಟ್ಯಾಕ್ಟ್ ಅಸ್ ಅಂದ್ರೆ ಯು ವಿಲ್ ರೀಚ್ ಅಸ್ ಅಗೇನ್. ಇಲ್ಲೇ ಕೋರ್ಸಸ್ ಆಫರ್ಡ್ ಕ್ಲಿಕ್ ಮಾಡಿದ್ರೆ ಅಂದ್ರೆ ನೀವು ಯು ವಿಲ್ ಬಿ ಲ್ಯಾಂಡಿಂಗ್ ಆನ್ ದ ಕೋರ್ಸಸ್ ಪೇಜ್. ಸೊ ದಿಸ್ ಇಸ್ ಅವರ್ ಕೋರ್ಸಸ್ ಪೇಜ್. ಸೊ ಇಲ್ಲೇ ಡೆಮೋ ಲೆಕ್ಚರ್ಸ್ ಇರುತ್ತೆ. ಸೊ ಯು ಕ್ಯಾನ್ ವಾಚ್ ದ ಡೆಮೋ ಲೆಕ್ಚರ್ಸ್. ಇಲ್ಲೇ ಡಿಫ್ರೆಂಟ್ ಕೋರ್ಸಸ್ ಇರ್ತಾವೆ, WRD, BBMP ಅಂಡ್ PWD. ಸೊ 23 ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಅದಾವು. ಆಮೇಲೆ ವಾಟ್ ಎವರ್ ಫೀಸ್ ಸ್ಟ್ರಕ್ಚರ್ ಈಸ್ ವಿಸಿಬಲ್ ಟು ಯು ನಾವಲ್ಲ. ಸೊ ಇಟ್ ಕ್ಯಾನ್ ವೇರಿ. ಸೊ ಇದು ಫೀಸ್ ಹೆಚ್ಚು ಆಗ್ಬೋದು, ಕಮ್ಮಿನೂ ಆಗ್ಬೋದು. ಆಮೇಲೆ ಇಲ್ಲಿ ಏನು ನಾವು ಡಿಸ್ಕೌಂಟ್ ಅಂತ ಮೆನ್ಷನ್ ಮಾಡಿರ್ತೀವಲ್ಲ, ಸೊ ದೀಸ್ ಫೀಸ್ ಸ್ಟ್ರಕ್ಚರ್ಸ್ ಆರ್ ಎಕ್ಸ್ಕ್ಲೂಡಿಂಗ್ ಡಿಸ್ಕೌಂಟ್. ಸೊ ಇದ್ರ ಮೇಲೆ ನಿಮಗದು ಏನು 10% to 20% ನಾವು ಏನು ಬರ್ದಿರ್ತೀವಲ್ಲ, ಸೊ ಆ ಡಿಸ್ಕೌಂಟ್ ಇದು ಅಪ್ಲೈ ಆಗ್ತೈತಿ. ಸೊ ಇದು BBMP, WRD ಇದು ಬರೀ ನಿಮಗೆ BBMP ಕೋರ್ಸ್ ಇತ್ತಂದ್ರೆ ವಿತ್ ಟೆಸ್ಟ್ ಸೀರೀಸ್ ಐತಿ. ಇದು ಬರೀ PWD, AAA ಸಿಲೆಬಸ್. ಸೊ ಅದ್ರೊಳಗೆ ಏನು ಸಬ್ಜೆಕ್ಟ್ಸ್ ಅದಾವ ಅಷ್ಟೊಂದು ಐತಿ ಇದ್ರೊಳಗೆ. ದಿಸ್ ಇಸ್ ಫಾರ್ BBMP, WRD ಅಂಡ್ PWD ಅಂಡ್ GS ಕೋರ್ಸ್ ಇಸ್ ಫ್ರೀ ಇನ್ ದಿಸ್. ಅಂದ್ರೆ ಏನ ನಮ್ದು 1 year ಟೆಕ್ನಿಕಲ್ ಕೋರ್ಸ್ 23 ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಪೇಪರ್ 2 ಕೋರ್ಸ್ ಫೀಸು 25,000 BBMP, WRD, PWD ಸೇರಿ. ಸೊ ನೀವು ಇದು 1 year ವ್ಯಾಲಿಡಿಟಿ ಕೋರ್ಸ್ ಜಾಯ್ನ್ ಆದ್ರೆ ನಿಮಗೆ GS ಕೋರ್ಸು ಫ್ರೀ ಆಗಿ ಬರುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ಆಮೇಲೆ ಕಂಪಲ್ಸರಿ ಕನ್ನಡ ಕೋರ್ಸು. ಸೊ ಎಂಟೈರ್ ಸಿಲೆಬಸ್ ಏನೈತೆ ಡಿಸ್ಕ್ರಿಪ್ಟಿವ್ ಪ್ಯಾಟರ್ನ್ ಇರಲಿ, MCQ ಪ್ಯಾಟರ್ನ್ ಇರಲಿ, ಅದನ್ನು ಕವರ್ ಮಾಡಿವು. ಸೊ ದಿಸ್ ಇಸ್ ಜನರಲ್ ಸ್ಟಡೀಸ್ ಸಿಲೆಬಸ್ ಕೋರ್ಸ್. ಸೊ ವಿ ಹ್ಯಾವ್ ಕೆಪ್ಟ್ ವೆರಿ ರೀಸನೇಬಲ್ ಪ್ರೈಸಿಂಗ್. ಯಾಕಂದ್ರೆ ನಮ್ಮ ಕಡೆ ಸ್ಟೂಡೆಂಟ್ಸ್ ಟೆಕ್ನಿಕಲ್ GS ಎರಡೂ ಜಾಯ್ನ್ ಆಗ್ತಾರೆ. ಸೊ ನಿಮಗೆ ಹೆವಿ ಆಗಬಾರ್ದಂತ ಇದ್ರೊಳಗೆ 10 ಸಬ್ಜೆಕ್ಟ್ಸ್ ಅದಾವ. ಇದ್ರ ಫೀಸ್ ನಾವು ಕಮ್ಮಿ ಇಟ್ಟಿವು. ಸೊ ಇದು ಗ್ರೂಪ್ C ಎಕ್ಸಾಮ್ಸ್ ಅದು, ಇಂಗ್ಲಿಷ್ ಗ್ರಾಮರ್, ಕನ್ನಡ ಗ್ರಾಮರ್, ಕಂಪ್ಯೂಟರು. ಇದು ಬೇಕಂದ್ರೆ ಬರೀ ಟೆಸ್ಟ್ ಸೀರೀಸು. ಸೊ ನಾವು ಕಮಿಂಗ್ ಟು ದಿಸ್ ಡೆಮೋ ಲೆಕ್ಚರ್ಸ್. ಸೊ ಇಲ್ಲಿ ನೀವು ವ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲೇ ಚೆಕ್ ಮಾಡ್ಬೋದು. ಇವನ್ ನಾನು ನೇಮ್ಸು ಮೆನ್ಷನ್ ಮಾಡೀನಿ, ನಾನು ಯಾವ್ದಾವ್ದು ಸಬ್ಜೆಕ್ಟ್ಸ್ ಟೀಚ್ ಮಾಡೀನಿ ಅಂತ. ಇಷ್ಟೆಲ್ಲ ಇನ್ನೂ ಹೆಚ್ಚು ಸಬ್ಜೆಕ್ಟ್ಸ್ ನಾನು ಟೀಚ್ ಮಾಡೀನಿ. ಸೊ ಇಲ್ಲಿ ನೀವು ಪ್ಲಸ್ ಸೈನ್ ಕ್ಲಿಕ್ ಮಾಡಿದ್ರೆ ಅಂದ್ರೆ ನಿಮಗೆ ಅದು ಡೆಮೋ ಲೆಕ್ಚರ್ ಸಿಗುತ್ತೆ. ಸೊ ಒಂದು ಡೆಮೋ ಲೆಕ್ಚರ್ ಇಸ್ ಅವೈಲೇಬಲ್ per subject. So ನಿಮಗೆ ಇದು ಕನ್ವೀನಿಯಂಟ್ ಆಗಲಿಲ್ಲ ಅಂದ್ರೆ ಯು ಕ್ಯಾನ್ ವಾಚ್ ಇನ್ ಅವರ್ ಯೂಟ್ಯೂಬ್ ಚಾನಲ್ ಆಲ್ಸೋ. ಸೊ ಜಸ್ಟ್ ಗೋ ಟು ಪ್ಲೇ ಲಿಸ್ಟ್. ಸೊ ಅದರೊಳಗೆ ನಿಮಗೆ ಏರ್ಪೋರ್ಟ್ ಇಂಜಿನಿಯರಿಂಗ್, ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್, ಜಿಯೋ ಟೆಕ್ನಿಕಲ್, ಹೈವೇ, ಬಿಲ್ಡಿಂಗ್ ಮಟೀರಿಯಲ್ಸ್, ಸೊ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್, ಸೊ ಆ ಥರ ನಿಮಗೆ ಪ್ಲೇ ಲಿಸ್ಟ್ ಅದಾವು. ಸೊ ಅಲ್ಲಿ ನಿಮಗೆ ಡೆಮೋ ಲೆಕ್ಚರ್ಸ್ ಅವೈಲೇಬಲ್ ಅದಾವ. ಮೇಡಮ್ ನಾವು ಡೆಮೋ ಲೆಕ್ಚರ್ಸ್ ನೋಡಬಹುದು ಅನ್ನೋದು. ಎಸ್, ಯು ಕ್ಯಾನ್ ವಾಚ್ ದ ಡೆಮೋ ಲೆಕ್ಚರ್ಸ್. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡ್ರಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಇಮೇಲ್ ID, ಪಾಸ್ವರ್ಡ್ ಕೇಳುತ್ತೆ. ಸೊ ಯು ಕ್ಯಾನ್ ನಾಟ್ ಲಾಗಿನ್ ಡೈರೆಕ್ಟ್ಲಿ. ಸೊ ಫಾರ್ ದಿಸ್ ಏನ್ ಮಾಡಬೇಕು, ಯು ನೀಡ್ ಟು ಡೂ ದ ರಿಜಿಸ್ಟ್ರೇಷನ್. ಸೊ it hardly takes like less than 1 minute of time. So nimdu name, phone number, email ID, all you have to give accurate results, then only you will be able to register here. So idu register anta click madid mele niಮಗೆ ಒಂದು email ಬರುತ್ತೆ ವೆರಿಫಿಕೇಶನ್ ಗೆ. ಸೊ once you verify that, then you will be able to log in. ಸೊ ಅದೇನು ಇಮೇಲ್ ದಿಂದ ರಿಜಿಸ್ಟರ್ ಮಾಡಿರ್ತೀರಿ ಅದು ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ ಬರೀ ನೇಮ್ ಅಷ್ಟೇ ಮೆನ್ಷನ್ ಮಾಡೋದಲ್ಲ, @gmail.com, ಸೊ @yahoo.com. ಸೊ ನಿಮ್ದು ಏನೈತಲ್ಲ ಅದು ಕಂಪಲ್ಸರಿಲಿ ಕಂಪ್ಲೀಟ್ ಇಮೇಲ್ ID ಆಮೇಲೆ ಪಾಸ್ವರ್ಡ್ ನೀವು ಟೈಪ್ ಮಾಡಿದ್ರೆ then you will be able to log in and then you will be able to watch the demo lecture. So this is about the demo lecture package. Now if you want to go through this WRD, BBMP, PWD, so ಎಷ್ಟು ಸಬ್ಜೆಕ್ಟ್ಸ್ ಅದಾವ ಅನ್ನೋದು ನಾವು ಮೆನ್ಷನ್ ಮಾಡಿರ್ತೀವಿ. ಸೊ ಇಲ್ಲೇ ನೋಡ್ರಿ, ಸೊ ಇಲ್ಲಿ ಹಿಡಿದ ಸಬ್ಜೆಕ್ಟ್ಸ್ ಸ್ಟಾರ್ಟ್ ಆಗ್ತಾವು. 23 ಸಬ್ಜೆಕ್ಟ್ಸ್ ಆರ್ ದೇರ್ and the lectures are there in every subject. So first to perfect preparation strategy lectures. So you can just see here. So like why solving previous year's question papers is important, how to make perfect notes. So ಇವೆಲ್ಲ ಏನು ನಿಮಗೆ ನೆಸೆಸಿಟಿ ಐತಲ್ಲ ಅದರದಷ್ಟೇ ನಾನು ವಿಡಿಯೋಸ್ ಮಾಡೀನಿ. ಸೊ ನೀವು ಕೋರ್ಸ್ ಜಾಯ್ನ್ ಆದ್ಮೇಲೆ ಕಂಪಲ್ಸರಿಲಿ ಇವೆಲ್ಲ ವಿಡಿಯೋಸ್ ನೋಡಿನ ಯು ಶುಡ್ ಸ್ಟಾರ್ಟ್ ಸ್ಟಡಿ. ಆಮೇಲೆ ಇದು ಮುಗಿದ ತಕ್ಷಣ 12 previous year's question papers, they are solved here. You can just see here. So with detailed solution, theory ಇರಲಿ, ನ್ಯೂಮರಿಕಲ್ ಇರಲಿ, ಕಂಪ್ಲೀಟ್ detailed solutions ಅವೈಲೇಬಲ್ ಅದಾವ ಇದಕ್ಕೆ. ಆಮೇಲೆ 16 question papers are there, they are also previous years. ಓಕೆ, ಸೊ ಇಲ್ಲಿ ನೋಡಿ ಯಾವ್ದಾವ್ದು ಕ್ವಶನ್ ಪೇಪರ್ ಅದಾವ ನಾವು ಈ PWD 8 2021. ಸೊ ಇಲ್ಲೆಲ್ಲ ನಾವು ಇಯರ್ಸ್ ಎಲ್ಲ ಮೆನ್ಷನ್ ಮಾಡಿದೆವು. ಸೊ ಇವು ಕ್ವಶನ್ ಪೇಪರ್ಸ್ ನಿಮಗೆ ಪ್ರಾಕ್ಟೀಸ್ ಇರ್ತೈತಿ. ಆಮೇಲೆ ಇಲ್ಲೇ ನಾವು ಅಡಿಷನಲ್ ಮಾಕ್ ಟೆಸ್ಟ್ ಫ್ರೀ ಕೊಟ್ಟೆವು. ದೀಸ್ ಆರ್ ಲೈಕ್ ಫುಲ್ ಲೆಂತ್, ಅಂದ್ರೆ ಮಿಕ್ಸ್ಡ್ ಆಫ್ ಆಲ್ ದ ಸಬ್ಜೆಕ್ಟ್ಸ್. ಸೊ ಎವ್ರಿ ಕ್ವಶನ್ ಪೇಪರ್ದು ಅಥವಾ ಎವ್ರಿ ಕ್ವಶನ್ ನಿಮಗೆ ಸೊಲ್ಯೂಷನ್ಸ್ ಆಸ್ ವೆಲ್ ಆಸ್ ಥಿಯರಿ ಎಕ್ಸ್ಪ್ಲನೇಷನ್ಸ್ ಅವೈಲೇಬಲ್ ಇದೆ. ಸೊ ಇಷ್ಟಾದ್ಮೇಲೆ ದೆನ್ ದೀಸ್ ಆರ್ ಆಲ್ ದ ಸಬ್ಜೆಕ್ಟ್ಸ್, ಎನ್ವೈರ್ಮೆಂಟ್ ಸ್ಟಡೀಸ್. ಸೊ ದೀಸ್ ಆರ್ ಆಲ್ ದ ಸಬ್ಜೆಕ್ಟ್ಸ್. ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಂದ್ರೆ ಯು ವಿಲ್ ಬಿ ಏಬಲ್ ಟು ಸಿ ದ ಚಾಪ್ಟರ್ಸ್. ಈ ತರ ನೋಡಿ,
every subject ಈ ತರ you will be able to see the chapters. But again, if you click like this, then you will not be able to watch the lectures. So ಇವೆಲ್ಲ courses ಒಳಗಿಂದು you will be able to watch the lectures only if you join our course. ಇಲ್ಲಾಂದ್ರೆ what you can do, you can just see all the chapters in every subject. So everything course is completely ready. So ಇಲ್ಲಿ ನೋಡ್ರಿ everything is ready. So ನಾವು previous years question papers ಎಲ್ಲ explain ಮಾಡಿರ್ತೀವಿ course ಜೊತೆ. So complete ಆಗಿ everything is available. ಓಕೆ, ಸೊ ಈ ತರ ಕ್ಲಿಕ್ ಮಾಡ್ಕೊಂತ ಹೋಗ್ರಿ ಅಂಡ್ ಯು ಕ್ಯಾನ್ ಜಸ್ಟ್ ಕಂಪೇರ್ ವಿತ್ ಯೋರ್ ಸಿಲೆಬಸ್ ಅಂಡ್ ದೆನ್ ಡಿಸೈಡ್ CTM, ಬ್ರಿಡ್ಜ್ ಇಂಜಿನಿಯರಿಂಗು, ಎವ್ರಿಥಿಂಗ್ ಇಸ್ ದರ್. ಓಕೆ, ಸೊ ಈ ತರ ನೋಡ್ರಿ ಇನ್ ಬಿಟ್ವೀನ್ ನಾವು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸು, ಆಮೇಲೆ ಕನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ನಾವು ಕ್ವಶನ್ಸ್ ಈ ತರ ಎಲ್ಲ ಟೀಚ್ ಮಾಡಿರ್ತೀವಿ. ಸೊ ಈ ಕೋರ್ಸ್ ಏನಾಯ್ತಲ್ಲ, ನಾನು ನಿಮಗೆ ಆಗಲೇ ಚಾಪ್ಟರ್ಸ್ ತೋರಿಸಿದ್ದೆ. ಸೊ ವಿ ಹ್ಯಾವ್ ನಾಟ್ ರೈಟ್ ಫ್ರಮ್ ದ ಬೇಸಿಕ್ಸ್. ಸೊ ಕಂಪ್ಲೀಟ್ ಥಿಯರಿ, ನ್ಯೂಮರಿಕಲ್ಸು, ಡೆರಿವೇಷನ್ಸು, ಡಿಸ್ಕ್ರಿಪ್ಷನ್ಸು, ಡ್ರಾಯಿಂಗ್ಸು, ಡಿಸೈನ್ಸು, ಎವ್ರಿಥಿಂಗ್ ನಾವು ಮಾಡ್ಸಿರ್ತೀವಿ. ಈಗ ನಮ್ಮ ಕಡೆ ಸ್ಟೂಡೆಂಟ್ಸ್ ಕೋರ್ಸ್ ಜಾಯ್ನ್ ಆಗಿರ್ತಾರಲ್ಲ, ಏನಂತಾರೆ ಅಂದ್ರೆ ಮೇಡಮ್ ನಾವು ಇನ್ನೊಮ್ಮೆ ಇಂಜಿನಿಯರಿಂಗ್ ಮಾಡಿರ್ತಾರ ಆತ್ ನಮಗ ಅದು ಈ ತರ ಹೇಳ್ತಾರೆ. ಸೊ ಅದಕ್ಕೆ ಅಷ್ಟು ಡೆಪ್ತ್ ಆಗಿ ಟೀಚ್ ಮಾಡಿರ್ತೀವಿ. ಸೊ ಈ ಕೋರ್ಸ್ ನಮ್ದು ಯಾವ ಟೈಪ್ ಇರುತ್ತೆ ಅಂದ್ರೆ WRD, BBMP, PWD, AEE. ಸೊ MCQ ಪ್ಯಾಟರ್ನು, ಡಿಸ್ಕ್ರಿಪ್ಟಿವ್ ಪ್ಯಾಟರ್ನು ಎರಡೂ ಕವರ್ ಆಗ್ತೈತಿ. ಬಟ್ ನಿಮಗೆ ಹೌ ಟು ಸ್ಟಡಿ ಅನ್ನೋದು ಕನ್ಫ್ಯೂಷನ್ ಇತ್ತಂದ್ರೆ ನೀವು ನಾನು ಕಾಂಟ್ಯಾಕ್ಟ್ ಮಾಡಬೇಕು. ಸೊ ನೀವು ಡೈರೆಕ್ಟ್ಲಿ ಇಲ್ಲಿ ಬೈ ಪ್ಯಾಕೇಜ್ ಅಂತ ಕ್ಲಿಕ್ ಮಾಡಿದ್ರ, ಸೊ ಇಲ್ಲಿ ನೀವು ಲಾಗಿನ್ ಡೀಟೇಲ್ಸ್ ಹಾಕಬೇಕು. ದೆನ್ ಇಟ್ ವಿಲ್ ಟೇಕ್ ಯು ಟು ದ ಪೇಮೆಂಟ್ ಗೇಟ್ವೇ. ಸೊ ಅಲ್ಲಿ ಪೇಮೆಂಟ್ ಮಾಡಿದ್ಮೇಲೆ ನನಗೊಂದು ವಾಟ್ಸ್ಆಪ್ ಮೆಸೇಜ್ ಹಾಕಬೇಕು, ಮ್ಯಾಮ್ ಐ ಹ್ಯಾವ್ ಜಾಯ್ನ್ ದ ಕೋರ್ಸ್, ಪ್ಲೀಸ್ ಡಿಸ್ಕಸ್ ಪ್ರಿಪರೇಷನ್ ಸ್ಟ್ರಾಟಜಿ ಅಂತ. ದೆನ್ ಐ ವಿಲ್ ಡಿಸ್ಕಸ್ ದ ಪ್ರಿಪರೇಷನ್ ಸ್ಟ್ರಾಟಜಿ. ಸೊ ನಿಮ್ಗೆ ಏನು ಗೋಲ್ ಇರುತ್ತೆ, ನಿಮ್ದು ಏಮ್ ಏನು ಇರುತ್ತೆ, ಯಾವ್ದು ಎಕ್ಸಾಮ್ ಇರುತ್ತೆ, ಎರಡೂ ಇರುತ್ತೆ, ಅಥವಾ ನಿಮ್ಮ ಡಿಫಿಕಲ್ಟೀಸ್ ಏನದಾವ ನನಗೆ ಶೇರ್ ಮಾಡಿದ್ರೆ ಅದರದ ಪ್ರಕಾರ ನಾನು ನಿಮ್ಮ ಜೊತೆ ಪ್ರಿಪರೇಷನ್ ಸ್ಟ್ರಾಟಜಿ ಡಿಸ್ಕಷನ್ ಮಾಡ್ತೀನಿ. ಸೊ ಸೇಮ್ ಈ BBMP ಕೋರ್ಸ್ ಒಳಗೆ ಬರೀ BBMP ಸಬ್ಜೆಕ್ಟ್ಸ್ ಇರ್ತಾವೆ. ಈ PWD, AEE ಒಳಗೆ ಬರೀ PWD, AEE ಸಬ್ಜೆಕ್ಟ್ಸ್ ಅದಾವೆ. ಇದ್ರೊಳಗೆ ನೋಡ್ರಿ 19 ಸಬ್ಜೆಕ್ಟ್ಸ್ ಅದಾವೆ. ಎನ್ವೈರ್ಮೆಂಟ್ ಸ್ಟಡೀಸು, ಇರಿಗೇಷನ್, ಇಂಥ ಒಂದು 2-3 ಸಬ್ಜೆಕ್ಟ್ಸ್ ಇಲ್ಲ. ಸೊ ಅದರ ಸಂಬಂಧ ನಾವು ಇದ್ರೊಳಗೆ ನಿಮಗೆ ಆ ಸಬ್ಜೆಕ್ಟ್ಸ್ ಕೊಟ್ಟಿಲ್ಲ, ಬಿಕಾಸ್ ದೇ ಆರ್ ನಾಟ್ ಇನ್ ದ ಸಿಲೆಬಸ್. ಸೊ ಈ ಕಾಂಬೋ ಕೋರ್ಸ್ ಅಂತ ಹೇಳಿದ್ನಿ. ಈಗ ಇಲ್ಲಿ ನೋಡ್ರಿ ಇದನ್ನ ಕ್ಲಿಕ್ ಮಾಡಲೇ ನಿಮಗೆ GS courses will be available. So you can just see chapters in every subject of GS. Okay, ಇದು ಫಿಸಿಕ್ಸು, ಇದು ಹಿಸ್ಟ್ರಿ, ಓಕೆ, ಸೊ ಇದು ಪೊಲಿಟಿ, ಆಮೇಲೆ ಇದು ಎಕನಾಮಿಕ್ಸ್. ಸೊ ಎಲ್ಲ ಸಬ್ಜೆಕ್ಟ್ ಅದು ಎಲ್ಲ ಸಬ್ಜೆಕ್ಟ್ಸ್ ಕ್ಲಿಕ್ ಮಾಡ್ರಿ. ನಿಮ್ಗೆ ಯಾವ್ದಾವ ಚಾಪ್ಟರ್ಸ್ ನಾವು ಕವರ್ ಮಾಡಿವಿ, ಇನ್ಸೈಡ್ ದೇರ್ ವಿಲ್ ಬಿ ಲೆಕ್ಚರ್ಸ್. ಸೊ ಇದ್ರೊಳಗೆ 1 ಇರ್ತೈತೆ, 2 ಇರ್ತೈತೆ, ಟೆಕ್ನಿಕಲ್ ಇರಲಿ, ಸಿವಿಲ್, ಜನರಲ್ ಸ್ಟಡೀಸ್ ಇರಲಿ. ಇಟ್ ಡಿಪೆಂಡ್ಸ್ ಆನ್ ಹೌ ಬಿಗ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಇಸ್. ಸೊ ಇಫ್ ದ ಚಾಪ್ಟರ್ ಈಸ್ ವೆರಿ ಬಿಗ್, ಈಗ ಇದ್ರೊಳಗೆ ನೋಡ್ರಿ ಬ್ಯಾಂಕಿಂಗ್ ಇನ್ ಇಂಡಿಯಾ ಆಯ್ತು, ಸೆಕ್ಯೂರಿಟಿ ಮಾರ್ಕೆಟ್ ಆಯ್ತು, ಆಮೇಲೆ ಅಗ್ರಿಕಲ್ಚರ್ ಅಂಡ್ ಫುಡ್ ಮ್ಯಾನೇಜ್ಮೆಂಟ್, ಇನ್ಫ್ಲೇಷನ್. ಸೊ ದೇ ಆರ್ ವೆರಿ ವೆರಿ ಬಿಗ್ ಚಾಪ್ಟರ್. ಸೊ ಇನ್ಸೈಡ್ ನಿಮಗೆ 4-5 ಲೆಕ್ಚರ್ಸ್ ಇರ್ತಾವ. ಅದೇ ಇಂಟ್ರೊಡಕ್ಷನ್ ಓನ್ಲಿ 1 ಲೆಕ್ಚರ್ ಇರ್ತೈತಿ ಈ ತರ. ಸೊ ಇಟ್ ಡಿಪೆಂಡ್ಸ್. ಇವನ್ ನಮ್ಮ ಟೆಕ್ನಿಕಲ್ ಒಳಗೂ ಹಂಗ. ಸೊ ಯಾವ್ದು ಲೆಂದಿ ಇರತ್ತಲ್ಲ ಅದ್ರೊಳಗೆ ನಿಮಗೆ ಹೆಚ್ಚು ಲೆಕ್ಚರ್ಸ್ ಇರ್ತಾವೆ. ಇದು ಕಂಪಲ್ಸರಿ ಕನ್ನಡ ಐತಿ. ಅಗೇನ್ ಕ್ಲಿಕ್ ಮಾಡ್ರಿ, ಚಾಪ್ಟರ್ಸ್ ನೋಡ್ರಿ. ಇದು GS ಆಗಲೇ ತೋರಿಸಿದ್ನಿ. ಇದು WRD, JE. ಇದ್ರೊಳಗೆ ನಿಮಗೆ ಜಸ್ಟ್ ವ್ಯೂ ಅಂತ ಕ್ಲಿಕ್ ಮಾಡ್ರಿ. ಯು ಕ್ಯಾನ್ ಸಿ ಎವ್ರಿಥಿಂಗ್. ಇಂಗ್ಲಿಷ್ ಗ್ರಾಮರ್, ಕನ್ನಡ ಗ್ರಾಮರ್, ಕಂಪ್ಯೂಟರ್. ಸೊ ಅದ್ರೊಳಗೆ ಇಂಗ್ಲಿಷ್ ಗ್ರಾಮರ್, ಕಂಪ್ಯೂಟರ್ ನಾನು ಟೀಚ್ ಮಾಡೀನಿ. ದಿಸ್ ಇಸ್ ಅಬೌಟ್ ಟೆಸ್ಟ್ ಸೀರೀಸ್. ಸೊ ಇಲ್ಲಿ ಕ್ಲಿಕ್ ಮಾಡ್ರಿ, ನೀವು ಟೆಸ್ಟ್ ಸೀರೀಸ್ ಒಳಗೆ ನೋಡ್ರಿ. ಈಗ ನಿಮಗೆ ಯಾವ ಸಬ್ಜೆಕ್ಟ್ ಬೇಕು ಇಷ್ಟೆಲ್ಲ, ಎನ್ವೈರ್ಮೆಂಟ್ ಇಷ್ಟೆಲ್ಲ ಟೆಸ್ಟ್ಸ್ ಅದಾವ. ಸೊ ಯು ವಿಲ್ ಬಿ ಏಬಲ್ ಟು ಗಿವ್ ದ ಟೆಸ್ಟ್ ಓನ್ಲಿ ಒನ್ಸ್ ಯು ಜಾಯಿನ್ ದ ಟೆಸ್ಟ್ ಸೀರೀಸ್. ಸೊ ನೋಡ್ರಿ ಇವೆಲ್ಲ ಟೆಸ್ಟ್ಸ್ ಅದಾವ. ಸೊ ಹೋಪ್ ಯು ಹ್ಯಾವ್ ಕ್ಲಿಯರ್ಲಿ ಅಂಡರ್ಸ್ಟುಡ್ ಹೌ ಅವರ್ ಕೋರ್ಸ್ ಪೋರ್ಟಲ್ ಈಸ್. The interface is very simple, and even you can increase the speed of lectures and watch. So 1.5x to 2x speed, even 0.75x speed reduce ಮಾಡಿನೂ ನೀವು ನಮ್ಮದು ಕ್ಲಾಸಸ್ ನೋಡಬಹುದು. ನಿಮ್ಗೆ ಎನಿ ಡೌಟ್ಸ್ ಇತ್ತಂದ್ರೆ ಎನಿ ಟೈಮ್ ಒನ್ಸ್ ಯು ಜಾಯಿನ್ ದ ಕೋರ್ಸ್ ನೀವು ನನಗೆ ಮೆಸೇಜ್ ಮಾಡ್ಬೋದು. ನಿಮ್ಗೆ ಟೆಕ್ನಿಕಲ್ ಡೌಟ್ಸ್ ಇತ್ತ, ನ್ಯೂಮರಿಕಲ್ ಒಳಗದು ಯು ಕ್ಯಾನ್ ಮೆಸೇಜ್ ಮೀ. ಅದನ್ನ ಬಿಟ್ಟು ನಿಮಗೆ ಸ್ಟ್ರಾಟಜಿ ರಿಲೇಟೆಡ್ ಡೌಟ್ಸ್ ಇತ್ತಂದ್ರೂ ಮ್ಯಾಮ್ ನಾ ಈ ಸಬ್ಜೆಕ್ಟ್ ಬದಲು ಈ ಸಬ್ಜೆಕ್ಟ್ ಓದಬೇಕಂತೂ, ಟೈಮ್ ಮ್ಯಾನೇಜ್ಮೆಂಟು, ಮೋಟಿವೇಶನ್. ಸೊ ಫಾರ್ ದ್ಯಾಟ್ ಐ ಆಮ್ ಅವೈಲೇಬಲ್ ಆಲ್ವೇಸ್. ಸೊ ಯು ಕ್ಯಾನ್ ಮೆಸೇಜ್ ಮೀ ಎನಿ ಟೈಮ್. ದಟ್ ಇಸ್ ನಾಟ್ ಅನ್ ಇಶ್ಯೂ. ಸೊ ಇದು ಕಂಪ್ಲೀಟ್ ಡೀಟೇಲ್ಸ್ ಐತಿ. ಎವ್ರಿ ಡೀಟೇಲ್ ಈಸ್ ಅವೈಲೇಬಲ್. ಸೊ ನೀವು ಕೋರ್ಸ್ ಜಾಯಿನ್ ನನಗೆ ಎನ್ಕ್ವೈರಿ ಕಾಲ್ ಮಾಡಿದಾಗ ಅದನ್ನೇ ಕೇಳ್ತೀರಿ, ಮೇಡಮ್ ನೀವು ನಮ್ಮ ವಾಟ್ಸ್ಆಪ್ದಾಗ ವೀಡಿಯೋಸ್ ಕಳಿಸ್ತೀರಣ್ಣ. ಏನೂ ಇಲ್ಲ. ಸೊ ಜಸ್ಟ್ ನೀವು ಇಲ್ಲಿ ಕೋರ್ಸ್ ಜಾಯ್ನ್ ಆದ್ಮೇಲೆ ಇಲ್ಲಿ ಲಾಗಿನ್ ಆಗೋದು, ಇಮೇಲ್ ID, ಪಾಸ್ವರ್ಡ್ನೇ. ಸೊ ನೀವು ಯಾವ್ದು ಪ್ಯಾಕೇಜ್, ಫಾರ್ ಎಕ್ಸಾಂಪಲ್ ಈ ಪ್ಯಾಕೇಜ್ ನೀವು ಜಾಯ್ನ್ ಆದ್ರೆ ಈ ಪ್ಯಾಕೇಜ್ ನಿಮ್ಗೆ ಅನ್ಲಾಕ್ ಆಗ್ತೈತಿ. ಯು ವಿಲ್ ಸ್ಟಾರ್ಟ್ ವಾಚಿಂಗ್ ದ ವಿಡಿಯೋ ಲೆಕ್ಚರ್ಸ್. ದಟ್ಸ್ ಇಟ್. ಸೊ ಇಟ್ ಇಸ್ ವೆರಿ ವೆರಿ ಸಿಂಪಲ್. ನಿಮಗೆ ಏನು ಕಾಂಪ್ಲಿಕೇಟೆಡ್ ಇಲ್ಲ, ಅಂಡ್ ಇಂಟರ್ಫೇಸ್ ಇಸ್ ವೆರಿ simple here. So but still any simple name doubts idrunu you can message me anytime. So hope you have understood each and everything. So again, as I told you earlier, you can WhatsApp me. We will be discussing the curated study plan accordingly as per your schedule, as well as upcoming exam dates mentioned. So saying this, all the very best, and I want you to see you as AE or AEE or JE in one or the other upcoming exams.